ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಧರ್ಮಶ್ರೀ ಎಸ್.ಎಲ್. ಭೈರಪ್ಪ ವಿರಚಿತ ಕಾದಂಬರಿ. ಕಳೆದ ಬಾರಿ ನಾವು ಲಿಲ್ಲಿ ಇವರು ದೇವಪ್ರಸಾದ್ ಅವರ ತಂಗಿ ಸತ್ಯನಾರಾಯಣ ಅವರ ಸಂಪರ್ಕದಿಂದ ಭಾರತೀಯ ಹುಡುಗಿಯಾಗಿ ಬದಲಾದ ಪರಿಯನ್ನ ಮತ್ತೆ ಅವರು ಸ್ನೇಹಿತರಾದ ಭಾಗವನ್ನ ಕೇಳಿದ್ವಿ. ಈಗ ಮುಂದಿನ ಭಾಗ 16. ಆಳು ಪರೀಕ್ಷೆಯ ಯೋಚನೆ ನನಗೆ ಎಂದೂ ಇರಲಿಲ್ಲ. ತರಗತಿಯಲ್ಲಿ ಕೇಳಿದ ಪಾಠದ ನೆನಪೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಸಾಕಾಗುತ್ತಿತ್ತು. ಆಗಾಗ್ಗೆ ಕಾಲೇಜಿನ ಪುಸ್ತಕ ಭಂಡಾರದಿಂದ ತರಗತಿಯ ಪುಸ್ತಕಗಳನ್ನು ತಂದು ಓದುತ್ತಲೂ ಇದ್ದೆ. ನಾನು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗುವುದು ಖಂಡಿತವೆಂದು ದೇವಪ್ರಸಾದರು ಹೇಳುತ್ತಿದ್ದರು. ಅವರ ಭರವಸೆಯಲ್ಲಿ ಅಷ್ಟು ನನಗೆ ನಂಬಿಕೆ ಇರಲಿಲ್ಲ. ಮೊದಲ ತರಗತಿಯಲ್ಲಿ ಬರಬೇಕು, ಸಾಧ್ಯವಾದರೆ ಮೊದಲ ರ್ಯಾಂಕನ್ನೇ ಹೊಡೆಯಬೇಕು ಎಂಬ ಉತ್ಕಟೆಚ್ಚೆ ನನ್ನಲ್ಲಿ ಮೂಡಿತು. BA ಮುಗಿದ ಮೇಲೆ ತಕ್ಷಣ ನೌಕರಿ ಹುಡುಕುವ ಯೋಚನೆಯನ್ನು ಮನಸ್ಸು ಹೊಕ್ಕಿತ್ತು. ನನಗೆ ಯಾರ ಶಿಫಾರಸು ಇರಲಿಲ್ಲ. ಉಚಿತ ವಿದ್ಯಾರ್ಥಿ ವೇತನಕ್ಕಾಗಿ ಈ ಹಿಂದೆ ಕಾಲೇಜಿನ ಪ್ರೊಫೆಸರನ್ನು ಭೇಟಿಯಾದ ನೆನಪು ಇನ್ನೂ ಮಾಸಿರಲಿಲ್ಲ. ಇಂತಹ ವಿಷಮ ವಾತಾವರಣದಲ್ಲಿ ಉತ್ತಮ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದರೆ ಮಾತ್ರ ಭವಿಷ್ಯವಿದೆ ಎಂಬುದು ನನಗೆ ತಿಳಿದಿತ್ತು. ಉತ್ತಮ ಸ್ಥಾನ ಪಡೆದ ಅಭ್ಯರ್ಥಿಯು ಈ ಸಂಸ್ಥಾನದಲ್ಲಿ ಉಪೇಕ್ಷಿಸಲ್ಪಟ್ಟರೆ ಇತರ ಪ್ರಾಂತ್ಯಗಳಲ್ಲಿಯಾದರೂ ಮನ್ನಣೆ ಪಡೆಯುವುದು ಖಚಿತವಾಗಿತ್ತು. ಆತರದಿಂದ ಹಗಲು ರಾತ್ರಿ ಕೂತು ಓದು ಪ್ರಾರಂಭಿಸಿದೆ. ರಾತ್ರಿ 2-3 ಗಂಟೆ ಮಾತ್ರ ನಿದ್ರೆ ಮಾಡುವುದು, ಊಟ ತಿಂಡಿಗಳಿಗೆ ಹೋಗಿ ಬರುವುದು ಮೊದಲಾದುವುದನ್ನು ಬಿಟ್ಟರೆ ಎಲ್ಲ ಕಾಲದಲ್ಲಿಯೂ ಪುಸ್ತಕವು ಕೈಯಲ್ಲಿಯೇ ಇರುತ್ತಿತ್ತು. ಒಂದೇ ಸಮನಾಗಿ ಕೂತು ಓದುವುದು ನನಗೆ ಹೊಸದೇನಲ್ಲ. ಆದರೂ ಈಗ ಮಿತಿ ತಡೆಯದಂತೆ ಓದಲು ಆರಂಭಿಸಿದುದರಿಂದ ಶರೀರದಲ್ಲಿ ಆಯಾಸ ಕಾಣಿಸುತ್ತಿತ್ತು. ನಾನು ಅದನ್ನು ಗಮನಿಸುತ್ತಿರಲಿಲ್ಲ. ಪರೀಕ್ಷೆ ಪ್ರಾರಂಭವಾಯಿತು. ಮೊದಲಿನ 3 ದಿನಗಳು ಉತ್ತರ ಚೆನ್ನಾಗಿ ಬರೆದಿದ್ದೆ. 3ನೆಯ ವಿಭಾಗದ ಪ್ರಶ್ನೆ ಪತ್ರಿಕೆಗಳು ಪ್ರಾರಂಭವಾದವು. ಮೊದಲನೆಯ ದಿನ ಬಹಳ ಉತ್ತಮವಾಗಿ ಮಾಡಿದೆ. 2ನೆಯ ದಿನ ಪರೀಕ್ಷೆ ಹಾಲಿಗೆ ಹೋಗುವ ಮೊದಲೇ ಮೈಯಲ್ಲಿ ಆಯಾಸ ಕಾಣಿಸುತ್ತಿತ್ತು. 2 ಪ್ರಶ್ನೆಗಳಿಗೆ ಉತ್ತರ ಬರೆಯುವ ವೇಳೆಗೆ ಜ್ವರ ತುಂಬಿಕೊಂಡಿತ್ತು. ಅಲ್ಲಿಗೆ ಕಾಫಿ ತರಿಸಿ ಕುಡಿದೆ. ಸಮರ್ಪಕವಾಗಿ ಉತ್ತರ ಬರೆಯಲು ಆಗಲಿಲ್ಲ. ಪರೀಕ್ಷೆಯ ಹಾಲಿನಿಂದ ಹೊರಬಿದ್ದು ಸೈಕಲ್ ಏರಿದೆ. ಪ್ರಯಾಸಪಟ್ಟು ಸೈಕಲನ್ನು ಮಹಡಿಯ ಮೆಟ್ಟಿಲ ಮೇಲೆ ಏರಿಸಿ ಕೊಠಡಿಯನ್ನು ತಲುಪಿದೆ. ಹಾಸಿಗೆ ಎಳೆದುಕೊಂಡು ಮಲಗಿದ್ದಷ್ಟೇ ಜ್ಞಾಪಕ. ಇಡೀ ರಾತ್ರಿ ಜ್ವರ ಕಾಯುತ್ತಿತ್ತು. ಬೆಳಿಗ್ಗೆ ಎದ್ದು ಕೂರಲು ಎಷ್ಟು ಪ್ರಯತ್ನ ಮಾಡಿದೆ, ಸಾಧ್ಯವಾಗಲಿಲ್ಲ. ನಾನು ಇದ್ದ ಮನೆಯವರನ್ನು ಕೂಗಿದೆ. ಯಾರೂ ಓಗಡಲಿಲ್ಲ. ನನ್ನ ಪರೀಕ್ಷೆ, ಇಡೀ ವರ್ಷ ಅದಕ್ಕಾಗಿ ನಡೆಸಿದ ಪ್ರಯತ್ನ, ಮೊದಲ ದರ್ಜೆಯಲ್ಲಿ ಮೊದಲಿಗನಾಗಿ ತೇರ್ಗಡೆಯಾಗಬೇಕೆಂಬ ಆಕಾಂಕ್ಷೆ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿತ್ತು. ಆ ಸ್ಥಿತಿಯಲ್ಲಿ ಮೇಲೆ ಏಳುವುದೇ ಸಾಧ್ಯವಿರಲಿಲ್ಲ. ಪರೀಕ್ಷೆಯ ಹಾಲಿಗೆ ಹೋಗುವುದಂತೂ ಕನಸಿನ ಮಾತು. ಬೆಳಗಿನಿಂದ 1 ಲೋಟ ಕಾಫಿ ತಂದು ಕೊಡುವವರು ಇರಲಿಲ್ಲ. ಮಧ್ಯೆ ಚಳಿ ಬಂದು ನಾಲಗೆ ಸೇದಿ ಹೋಗುವಷ್ಟು ಬಾಯಾರುತ್ತಿತ್ತು. ಕೊಠಡಿಯ ಹೂಜಿಯಲ್ಲಿದ್ದ ತಣ್ಣೀರನ್ನೇ ಕುಡಿದೆ. ಮೇಲೆ ಏಳಲು ಶಕ್ತಿ ಇಲ್ಲದೆ ನಿನ್ನೆ ಹಾಸಿದ್ದ ಹಾಸಿಗೆಯ ಮೇಲೆಯೇ ಮಲಗಿದೆ. ಸಂಜೆಯ ವೇಳೆಗೆ ಒಬ್ಬ ಪಾಠದ ಹುಡುಗ ಬಂದ. ಕ್ಷೀಣವಾದ ದನಿಯಲ್ಲಿ ನನ್ನ ಸ್ಥಿತಿಯನ್ನು ಅವನಿಗೆ ಹೇಳಿದೆ. ಇನ್ನು 14 ವರ್ಷದ ಹುಡುಗ. ಕೆಳಗಿನ ಮನೆಯನ್ನು ನೋಡಿದ. ಬಾಗಿಲು ಹಾಕಿತ್ತಂತೆ. ಆ ಹುಡುಗನೇ ಯಾವುದೋ ಡಾಕ್ಟರ್ ಶಾಪಿಗೆ ಹೋಗಿ ಎಂಥದೋ ಔಷಧಿ ತಂದ. ಕುಡಿದೆ. ಇನ್ನು ಕಾಯಿಲೆ ನಿಧಾನವಾಗಿ ಬೇಗ ಗುಣವಾದರೂ ಹೆಚ್ಚು ವ್ಯತ್ಯಾಸವಿರಲಿಲ್ಲ. ನನ್ನ ಪರೀಕ್ಷೆ ಮಣ್ಣುಗೂಡಿತ್ತು. ಬೇಗ ಗುಣವಾಗಬೇಕೆಂಬ ಮನಸ್ಸಿನ ಉತ್ಸಾಹವೂ ಮಾಯವಾಗಿತ್ತು. ಔಷಧಿ ಕುಡಿದು ನನಗೆ ಆಗಬೇಕಾದುದಾದರೂ ಏನು? ಪಾಠದ ಹುಡುಗ ನಿತ್ಯವೂ 2-3 ಸಲ ಕೊಠಡಿಗೆ ಬರುತ್ತಿದ್ದ. ನನ್ನ ಪೆಟ್ಟಿಗೆಯಲ್ಲಿ ಕೊಂಚ ಹಣವಿತ್ತು. ಅದನ್ನು ಅವನ ಕೈಲಿಗೆ ಕೊಟ್ಟಿದ್ದೆ. ಹುಡುಗ ದಿನವೂ ಔಷಧಿ ತರುತ್ತಿದ್ದ. ತನ್ನ ಮನೆಯಿಂದ ಹಾಲು ಕಾಯಿಸಿಕೊಂಡು ಬರುತ್ತಿದ್ದ. ಬ್ರೆಡ್ ತರುತ್ತಿದ್ದ. ಅವನು ಕೊಟ್ಟಿದ್ದನ್ನು ತಿನ್ನುತ್ತಿದ್ದೆ, ಹಾಲು ಕುಡಿಯುತ್ತಿದ್ದೆ. ಔಷಧಿಯ ಗುಟುಕನ್ನು ಕಣ್ಣು ಮುಚ್ಚಿ ನುಂಗಿ ಬಿಡುತ್ತಿದ್ದೆ. ಆ ಚಿಕ್ಕ ಹುಡುಗ ತನಗೆ ತಿಳಿದಂತೆ ನನ್ನ ಶುಶ್ರೂಷೆ ಮಾಡುತ್ತಿದ್ದ. ನಾನು ಕಾಯಿಲೆ ಮಲಗಿರುವುದೇ ಅಪೂರ್ವ. ಇದು ಅಪೂರ್ವಕ್ಕೆ ಬಂದ ಕಾಯಿಲೆ. ಪರೀಕ್ಷೆಯ ಸಮಯದಲ್ಲಿಯೇ ಕಾದುಕೊಂಡು ಬಂದಿದೆ. ಎಲ್ಲ ನನ್ನ ಆಸೆಯನ್ನು ಮುರುಟಿ ಹಾಕಿದೆ. ಇದೇನು ಅದೃಷ್ಟವು! ಅದನ್ನು ಯೋಚಿಸುವ ಮನಸ್ಸೂ ಇಲ್ಲದೆ ಜಡವಾದ ಚೈತನ್ಯದಿಂದ ಜಡವಾದ ಶರೀರವನ್ನು ಹೊತ್ತು ಮಲಗಿದ್ದೆ. 10 ದಿನ ಕಳೆದರೂ ಆ ಹುಡುಗನ ಉತ್ಸಾಹ ತಗ್ಗಲಿಲ್ಲ. ಗುರು ಸೇವೆಯ ಕಾಯಕವನ್ನು ತನಗೆ ತಾನು ತಿಳಿದ ರೀತಿಯಲ್ಲಿ ನಡೆಸಿಯೇ ಇದ್ದ. ನಾನು ಮನೆಗೆ ಸುಮಾರು 11 ದಿನವಾಗಿರಬೇಕು. ಆ ದಿನ ಸಂಜೆ ಹುಡುಗನು ಔಷಧಿಯನ್ನು ಹಾಲನ್ನು ಇಟ್ಟು ಹೊರಗೆ ಹೋಗಿದ್ದ. ಕೊಠಡಿಯಲ್ಲಿ ಅವನೇ ಹಾಕಿದ್ದ ದೀಪ ಉರಿಯುತ್ತಿತ್ತು. ಅಂದಿಗೆ ನಿನ್ನೆಯೇ BA ಪರೀಕ್ಷೆ ಮುಗಿದು ಹೋಯಿತು ಎಂದು ಹುಡುಗ ಹೇಳಿದ್ದ. ನಾನು ಸ್ವಸ್ಥಾನವಾದ ಹಾಸಿಗೆಯ ಮೇಲೆ ಮಲಗಿದ್ದೆ. ಯಾರೋ ಮಹಡಿಯ ಮೇಲೆ ಮೆಟ್ಟಲೇರಿ ಬಂದಂತಾಯಿತು. ಬಂದವರು ಬಾಗಿಲು ತೆಗೆದು ಒಳಗೆ ಪ್ರವೇಶಿಸಿದರು. ಅವಳು ಲಿಲ್ಲಿ. ಅವಳ ಮುಖವನ್ನು ಕಂಡು ನನಗೆ ಒಂದು ವಿಧವಾದ ಸಮಾಧಾನವಾಯಿತು. ನನ್ನ ತಲೆಯು ಎಣ್ಣೆ ಬಾಚಣಿಗೆಗಳನ್ನು ಕಾಣದೆ ಬೋರೆಯ ಪೊದರೆಯಾಗಿತ್ತು. ಕುರುಚಲು ಗಿಡದಂತೆ ಮುಖದ ಮೇಲೆ ಗಡ್ಡ ಬೆಳೆದಿತ್ತು. ಹೊದೆದಿದ್ದ ಬಟ್ಟೆ, ಹಾಸಿಗೆ ಎಲ್ಲವೂ ಜ್ವರದ ಬೆವರಿನಿಂದ ದುರ್ನಾತ ಹೊಡೆಯುತ್ತಿತ್ತು. ಆ ಸ್ಥಿತಿಯಲ್ಲಿ ಇದ್ದ ನನ್ನನ್ನು ನೋಡಿ ಲಿಲ್ಲಿಗೆ ಗಾಬರಿಯಾಗಿರಬೇಕು. ಇದೇನು ಹೀಗೆ ಮಲಗಿದ್ದೀರಿ? ಹತ್ತಿರ ಬಂದು ಕೇಳಿದಳು. ಮಾತನಾಡಲು ಹೆಚ್ಚು ತ್ರಾಣವಿಲ್ಲದೆ ನಿಧಾನವಾಗಿ,
ಹೀಗೆಯೇ ಮಲಗಿದೆ ವಿಶ್ರಾಂತಿಗೆ ಅಂತ. ಪರೀಕ್ಷೆ? ನಿಧಾನವಾಗಿ ತಲೆಯಲ್ಲಾಡಿಸಿದೆ. ಲಿಲ್ಲಿ ಸ್ತಬ್ಧಳಾಗಿ ಮಂಚದ ಹತ್ತಿರ ನಿಂತಳು. ನಂತರ ಕೊಠಡಿಯಲ್ಲಿದ್ದ ಕುರ್ಚಿಯನ್ನು ಹತ್ತಿರ ಎಳೆದುಕೊಂಡು ಕುಳಿತಳು. ಈಗ 4-5 ದಿನದಿಂದ ನನಗೆ 5 ನಿಮಿಷ ಎಚ್ಚರವಾಗುತ್ತಿತ್ತು. ಮತ್ತೆ 5 ನಿಮಿಷ ಅರ್ಧ ಎಚ್ಚರ ಅರ್ಧ ನಿದ್ರೆಯ ಸ್ಥಿತಿ ಉಂಟಾಗುತ್ತಿತ್ತು. ಈಗಲೂ ಒಮ್ಮೆ ಮಂಪರು ಕವಿಯಿತು. ಪುನಃ ಎಚ್ಚರವಾದಾಗ ಅಗಲವಾದ ಒಂದು ಕಾಗದದ ಹಾಳೆಯಿಂದ ಲಿಲ್ಲಿ ನನಗೆ ಗಾಳಿ ಹಾಕುತ್ತಿದ್ದಳು. ಗಾಳಿ ಬೀಸಿದುದರಿಂದ ಕೊಂಚ ಪ್ರಾಣ ಬಂದಂತಾಯಿತು. ನನ್ನನ್ನು ನೋಡಲು ನೀನಾದರೂ ಬಂದೆಯಲ್ಲ. ನಾನು ಆಗ ಏಕವಚನದಲ್ಲಿ ಮಾತನಾಡಿದುದು ಈಗಲೂ ನೆನಪಿದೆ. ಲಿಲ್ಲಿ ಸುಮ್ಮನೆ ಕುಳಿತಿದ್ದಳು. ಯಾಕೆ ಲಿಲ್ಲಿ ನೀನು ಮಾತನಾಡುವುದಿಲ್ಲ? ಇಲ್ಲಿ ಯಾವ ಮಾತನ್ನೂ ಆಡಲಿಲ್ಲ. ಪುನಃ ಮಂಪರು ಕವಿಯಿತು. ಮತ್ತೆ ಎಚ್ಚರವಾದಾಗ ಪಕ್ಕದಲ್ಲಿ ನೋಡಿದೆ, ಅವಳು ಇರಲಿಲ್ಲ. ಹಿಂದೆ ಒಂದು ದಿನ ನಾನು ಅವಳನ್ನು ಕಠಿಣವಾಗಿ ಮಾತನಾಡಿಸಿ ಕಳುಹಿಸಿದ ನೆನಪು ಬಂತು. ಅದಕ್ಕೆ ಅವಳು ಕೋಪ ಮಾಡಿಕೊಂಡು ಹೋಗಿರಬೇಕು. ನನ್ನ ಸ್ವಭಾವವೇ ಹಾಗೆ. ಎಷ್ಟೋ ಸಮಯದಲ್ಲಿ ಹಿಂದು ಮುಂದು ನೋಡದೆ ಮಾತನಾಡಿಯೇ ಬಿಡುತ್ತೇನೆ. ಎಲ್ಲರೂ ಏಕೆ ಸಹಿಸಿಯಾರು? ಪುನಃ ಮಂಪರು ಕವಿಯಿತು. ಈ ಸಲ ಕೊಂಚ ನಿಧಾನವಾಗಿ ಎಚ್ಚರವಾಯಿತು. ಕಣ್ಣು ಬಿಟ್ಟು ನೋಡುವ ವೇಳೆಗೆ ಲಿಲ್ಲಿ ಪುನಃ ಮಂಚದ ಹತ್ತಿರ ಇದ್ದಳು. ಅವಳ ಕೈಯಲ್ಲಿ 2 ಮಾತ್ರೆಗಳಿದ್ದವು. ಮೇಜಿನ ಮೇಲೆ ಕಾಫಿಯ ಲೋಟವಿತ್ತು. ಈ ಮಾತ್ರೆ ಬಾಯಿಗೆ ಹಾಕಿಕೊಳ್ಳಿ, ಕಾಫಿ ಕುಡಿಯಿರಿ. ಅವಳು ಕೊಟ್ಟ ಮಾತ್ರೆಯನ್ನು ಬಾಯಿಗೆ ಹಾಕಿಕೊಂಡೆ. ಕಾಫಿಯ ಲೋಟ ಕೈಗೆ ತೆಗೆದುಕೊಂಡು ಒಂದು ಗುಟುಕು ಹೀರಿದ್ದೆ. ಅಷ್ಟರಲ್ಲಿ ನನ್ನ ಸ್ಮೃತಿ ತಿಳಿಯಾಯಿತು. ಲೋಟವನ್ನು ತೆಗೆದು ಗೋಡೆಯ ಕಡೆಗೆ ಒಗೆದೆ. ಗಾಜಿನ ಲೋಟ ಒಡೆದು ಹೋಯಿತು. ಕೋಪದಿಂದ ನನ್ನ ಕೈ ನಡುಗುತ್ತಿತ್ತು, ಧ್ವನಿ ಕಂಪಿಸುತ್ತಿತ್ತು. ಈ ಸಮಯವನ್ನೇ ನೋಡಿ ನನಗೆ ನಿಮ್ಮ ಕೈನ ಕಾಫಿ ಕುಡಿಸ್ಬೇಕು ಅಂತ ಮಾಡಿದ್ದೀರಾ? ಸಾಕು ಈ ಬೂಟಾಟಿಕೆಯ ಸೇವೆ. ಲಿಲ್ಲಿ ತಲೆ ತಗ್ಗಿಸಿದಳು. ನನಗೆ ಪುನಃ ನಿಶಕ್ತಿ ಬಂತು. ಹಾಸಿಗೆಯ ಮೇಲೆ ಉರುಳಿದೆ. ಅವಳು ಹೊರಟು ಹೋಗದೆ ನನಗೆ ಗಾಳಿ ಹಾಕುತ್ತಿದ್ದಂತೆ ಕಾಣಿಸಿತು. ಪುನಃ ಮಂಪರು ಕವಿಯಿತು. ಮತ್ತೆ ಎಚ್ಚರವಾದಾಗ ಅವಳ ಜೊತೆಯಲ್ಲಿ ಒಬ್ಬ ಹೋಟೆಲ್ನ ಮಾಣಿ ಇದ್ದ. ನನ್ನ ಮೈ ಮೇಲಿದ್ದ ಹಚ್ಚಡಕ್ಕಿಂತಲೂ ಹೊಲಸಾಗಿತ್ತು ಅವನ ಉಡುಗೆ. ಲಿಲ್ಲಿ ಹೋಟೆಲ್ನ ಸಪ್ಲೈಯರ್ನೇ ಕಾಫಿ ತಂದಿದ್ದಾನೆ, ಹೇಳಿ ಕುಡಿಯಿರಿ ಅಂದಳು. ನಾನು ಬೇಡವೆಂದೇ. ಅವಳು ಬಿಡಲಿಲ್ಲ. ನಾನು ಕುಡಿದಾದ ಮೇಲೆ ಮಾಣಿ ಹೋದ. ನಾನು ಮಲಗಿದೆ. ಮತ್ತೆ ಎಚ್ಚರವಾದಾಗ ಕೊಂಚ ಶಕ್ತಿ ಬಂದಿತ್ತು. ಹೊರಳಿ ನೋಡಿದೆ. ಲಿಲ್ಲಿ ಕೊಠಡಿಯ ಕಸ ಗುಡಿಸುತ್ತಿದ್ದಳು. ನಿಮ್ಮ ಹಾಸಿಗೆ ಹೊದಿಕೆ ಎಲ್ಲ ತುಂಬಾ ಕೊಳೆಯಾಗಿದೆ. ರೂಮಿನಲ್ಲಿ ಬೇರೆ ಬಟ್ಟೆಗಳಿವೆಯೇ? ಕಸವನ್ನು ಪೂರ್ತಿ ಗುಡಿಸಿ ಆದ ಮೇಲೆ ಕೇಳಿದಳು. ನಾನು ಪೆಟ್ಟಿಗೆಯ ಕಡೆಗೆ ದೃಷ್ಟಿ ಹೊರಳಿಸಿದೆ. ಅದರಲ್ಲಿದ್ದ ಒಗೆದ ಪಂಚಗಳನ್ನು ತೆಗೆದು ಲಿಲ್ಲಿ ನನ್ನನ್ನು ಒಂದು ಮಗ್ಗುಲಿಗೆ ಹೊರಳಿಸಿ ಮೊದಲು ಹಾಸಿದ್ದ ಬೆಡ್ಶೀಟ್ ಸರಿಸಿ ಒಂದು ಪಂಚೆ ಹಾಸಿದಳು. ಹೊದೆದಿದ್ದ ಹಚ್ಚಡದ ಬದಲು 2 ಪಂಚೆ ಜೋಡಿಸಿ ಹೊದಿಸಿದಳು. ರಾತ್ರಿ 9 ಗಂಟೆಯವರೆಗೆ ಅಲ್ಲಿದ್ದು ನಾಳೆ ಬೆಳಿಗ್ಗೆ ಬರ್ತೀನಿ, ನೀವು ಸರಿಯಾಗಿ ನಿದ್ರೆ ಮಾಡಿ ಎಂದು ಹೇಳಿ ಹೋದಳು. ಅವಳು ತಂದುಕೊಟ್ಟ ಮಾತ್ರೆಯ ಪ್ರಭಾವವಿರಬೇಕು. ಕೊಂಚ ವೇಳೆಯಲ್ಲಿಯೇ ಚೆನ್ನಾದ ನಿದ್ರೆ ಬಂತು. ಎಚ್ಚರವಾದಾಗ ಬೆಳಗಿನ ಜಾವವಾಗಿರಬಹುದು. ಜ್ವರ ಹಾಗೆಯೇ ಇತ್ತು. ಆದರೆ ಶರೀರವು ಮುಂದಿನ ದಿನದಷ್ಟು ದುರ್ಬಲವಾಗಿರಲಿಲ್ಲ. ಮನಸ್ಸಿನ ಮಬ್ಬು ಜಾರಿತ್ತು. ಒಂದು ತೆರನಾದ ಲವಲವಿಕೆಯು ಚಿತ್ತವನ್ನು ತುಂಬಿತ್ತು. ಪರೀಕ್ಷೆಯ ಪರಿಣಾಮವು ಹಾಗಾಗಲು ಹುಚ್ಚು ಹಿಡಿದವನಂತೆ ಓದುವುದೇ ಕಾರಣವೆಂದು ಯೋಚಿಸಿದೆ. ಎಂದಿನಂತೆ ಓದಿದ್ದರೂ ಉತ್ತಮ ತರಗತಿ ಪಡೆಯುತ್ತಿದ್ದೆ. ಮಲಗಿದ ದಿನದಿಂದ ಈ ದಿನದವರೆಗೆ ನೆನಪಿಗೆ ಬಂದ ಎಲ್ಲ ಸಂಗತಿಗಳನ್ನು ಅವಲೋಕಿಸಿದೆ. ಒಂದೇ ಸಮನಾಗಿ ನನ್ನ ಸೇವೆ ಮಾಡಿದ ಆ ಹುಡುಗನ ಬಗೆಗೆ ಮನಸ್ಸಿನಲ್ಲಿ ಕೃತಜ್ಞತೆ ಮೂಡಿತು. ರಾತ್ರಿಯಲ್ಲಿ ಇಲ್ಲಿ ಬಂದದ್ದು, ಅವಳು ತಂದುಕೊಟ್ಟ ಔಷಧಿ, ಈ ಔಷಧಿಯಿಂದಲೇ ಈಗ ಸ್ವಲ್ಪ ಲವಲವಿಕೆ ಕಾಣುತ್ತಿರುವುದು ಮನಸ್ಸಿಗೆ ಬಂತು. ನಾನೇ ಕಟು ಮಾತನಾಡಿದ್ದರೂ ಅವಳು ಮತ್ತೆ ನನ್ನನ್ನು ನೋಡಲು ಬಂದಿದ್ದಳು. ವಾಸ್ತವವಾಗಿ ಅವಳದು ಎಷ್ಟು ಒಳ್ಳೆಯ ಸ್ವಭಾವ. ಅವಳು ತಂದ ಕಾಫಿಯ ಲೋಟವನ್ನು ನಾನು ಎಸೆದದ್ದು, ಅವಳನ್ನು ಪುನಃ ನಿರ್ದಯವಾಗಿ ಮಾತನಾಡಿದ್ದು ನೆನಪಿಗೆ ಬಂತು. ಮನಸ್ಸಿಗೆ ಕೆಡುಕೆನಿಸಿತು. ಹಾಗೆ ನೋಡಿದರೆ ಇತರ ಮತದವರು ಮುಟ್ಟಿದ್ದನ್ನು ತಿನ್ನಬಾರದೆಂಬ ಯಾವ ನಿಯಮವನ್ನು ನಾನು ಇಟ್ಟುಕೊಂಡಿರಲಿಲ್ಲ. ಹರಿಜನರ ಮನೆಯಲ್ಲಿ ಉಪಹಾರ ಮಾಡಿದ್ದೆ. ಆದರೆ ಕ್ರೈಸ್ತರ ಮನೆಯ ನೀರನ್ನು ಮುಟ್ಟಬಾರದೆನ್ನುವ ಮನೋಭಾವದ ಹಿಂದೆ ಒಂದು ವಿಧವಾದ ತಿರಸ್ಕಾರವು ನಿಂತಿತ್ತು. ಕ್ರೈಸ್ತ ಮಿಷನರಿಗಳ ದಾಳಿ, ಹಿಂದೂ ಧರ್ಮದ ಹಿಂದೂ ಸಮಾಜಗಳಿಂದ ಅವರಿಗೆ ಆಗಿರುವ ಕೆಡಕುಗಳ ಪ್ರಜ್ಞೆಯಿಂದ ಉಂಟಾದ ಪ್ರತೀಕಾರ ಭಾವವು ನನ್ನಲ್ಲಿ ಬೆರೆತಿತ್ತು. ಆದರೆ ಅದರಿಂದ ರಾಚಮ್ಮ ಮತ್ತು ಲಿಲ್ಲಿಯಂತಹ ಆತ್ಮೀಯರನ್ನು ಏಕೆ ದೂರ ಇಡಬೇಕು? ಅವರ ಸೇವೆಯನ್ನು ಸ್ನೇಹವನ್ನು ಸ್ವೀಕರಿಸುವ ನಾನು ಅವರು ಮುಟ್ಟಿದ ವಸ್ತುವನ್ನು ಏಕೆ ತಿನ್ನಬಾರದು? ರಾತ್ರಿ ಕಾಫಿ ಲೋಟ ಎಸೆದು ನಾನು ಲಿಲ್ಲಿಯ ಮನಸ್ಸನ್ನು ನೋಯಿಸಿದೆ. ಆದರೂ ಅವಳು ಕೋಪಿಸಿಕೊಂಡಂತೆ ಕಾಣಲಿಲ್ಲ, ಹೋಗಲಿಲ್ಲ. ಮಾತ್ರವಲ್ಲ, ನನ್ನ ಸೇವೆ ಮಾಡಿದಳು. ಮನಸ್ಸಿಗೆ ವ್ಯಥೆಯಾಯಿತು. ಬೆಳಗಿನ 7 ಗಂಟೆಗೆ ಮೊದಲೇ ಲಿಲ್ಲಿ ಕೊಠಡಿಗೆ ಬಂದಳು. ಅವಳ ಹಿಂದೆಯೇ ಹೋಟೆಲ್ನ ಮಾಳಿ ಒಂದು ಕೈಲಿ ಕಾಫಿಯ ಲೋಟ, ಮತ್ತೊಂದು ಕೈಲಿ ಬಿಸಿ ನೀರಿನ ತಂಬಿಗೆ ಹಿಡಿದುಕೊಂಡು ಬಂದ. ಲಿಲ್ಲಿ ನನ್ನನ್ನು ಏಳಿಸಿ ಮುಖ ತೊಳೆಸಿದಳು. ಮಾಣಿಯಲ್ಲಿಯೇ ನಿಂತಿದ್ದ. ನಾನು ನಿಧಾನವಾಗಿ ಕಾಫಿ ಕುಡಿಯುತ್ತೇನೆಂದು ಮಾಣಿಯನ್ನು ಹೋಗು ಎಂದು ಹೇಳಿದೆ. ಅವನು ಹೊರಟು ಹೋದ ಮೇಲೆ ಲಿಲ್ಲಿ, ಆ ಕಾಫಿಯ ಲೋಟ ಇಲ್ಲಿ ಕೊಡಿ ಎಂದೆ. ಅವಳು ಸುಮ್ಮನೆ ನಿಂತಳು. ನಾನು ಮತ್ತೊಮ್ಮೆ ಕೇಳಿದೆ. ಅವಳ ಮುಖ ನೋಡಿದೆ. ಆಶ್ಚರ್ಯದ ಜೊತೆಗೆ ಸನ್ನಿವೇಶವು ಅರ್ಥವಾಗದ ಭಾವ ಅವಳ ಮುಖದಲ್ಲಿ ಕಾಣುತ್ತಿತ್ತು. ನಾನು 3ನೇ ಸಲ ಕೇಳ್ತಿದ್ದೀನಿ, ಆ ಕಾಫಿಯ ಲೋಟ ನೀವೇ ಕೊಡಿ. ಹಾಗೆ ಮಾಡೋದು ಬ್ಯಾಡ. ನಾನು ಯೋಚನೆ ಮಾಡಿದ್ದೀನಿ. ಯೋಚಿಸದೆ ನಾನು ಮಾತನಾಡುತ್ತಿಲ್ಲ. ಹೇಳಿದ ಹಾಗೆ ಮಾಡಿ. ಈಗ ಸುಮ್ಮನಿರಿ. ನಿಮಗೆ ಜ್ವರ ಬಿಟ್ಟಿಲ್ಲ. ಯಾವುದೋ ಒಂದು ನಿಮಿಷದ ಭಾವನಾ ವೇಗಕ್ಕೆ ಸಿಕ್ಕಿ ಮುಂದೆ ಪಶ್ಚಾತ್ತಾಪ ಪಡುವ ಹಾಗಾದಿತ್ತು.
ಪಕ್ಕದಲ್ಲಿಯೇ ನಿಂತಿದ್ದ ಅವಳ ಬಲಗೈಯನ್ನು ಹಿಡಿದು ನಾನು, ಈಗ ವಾದ ಮಾಡ್ತಾ ನಿಲ್ಬೇಡಿ, ನಾನು ಹೇಳಿದಂತೆ ಕೇಳಿ ಎಂದೆ. ಲಿಲ್ಲಿ ಲೋಟವನ್ನು ತೆಗೆದುಕೊಟ್ಟಳು. ಕಾಫಿ ಕುಡಿದ ಮೇಲೆ ಇನ್ನೂ ನನಗೆ ಕೊಂಚ ಲವಲವಿಕೆ ಅನ್ನಿಸಿತು. ಲಿಲ್ಲಿ ಕೊಡವಿ ಪಡಿಸಿಕೊಟ್ಟ ದಿಂಬನ್ನು ಒರಗಿಕೊಂಡು ಕುಳಿತೆ. ಕುರ್ಚಿಯನ್ನು ಮಂಚದ ಪಕ್ಕಕ್ಕೆ ಎಳೆದುಕೊಂಡು ಅವಳು ಕುಳಿತಳು. ನಿನ್ನೆ ರಾತ್ರಿ ಹಾಗೆ ಮಾಡಿದ್ದಕ್ಕೆ ನಿಮ್ಮ ಮನಸ್ಸಿಗೆ ನೋವಾಯಿತೇ ಎಂದು ಕೇಳಿದೆ. ನಾನು ಬೇಕಂತ ಹಾಗೆ ಮಾಡಲಿಲ್ಲ. ನಿಮಗೆ ಕಾಯಿಲೆಯಾದುದನ್ನು ನೋಡಿ ನನಗೆ ತುಂಬಾ ಗಾಬರಿ ಆಗಿತ್ತು. ಗಾಬರಿಯಲ್ಲಿ ನಿಮಗೆ ಕಾಫಿಯನ್ನು ನಾನೇ ತರಬಹುದೋ ಬಾರದೋ ಅನ್ನುವುದನ್ನು ಯೋಚಿಸದೆ ತಂದೆ. ನೀವು ನನ್ನನ್ನು ತಪ್ಪು ತಿಳಿದುಕೊಳ್ಳದಿದ್ದರೆ ಸಾಕು. ತಪ್ಪು ಮಾಡಿರುವವರು ನೀವಲ್ಲ. ಅರ್ಥವಾಗದ ಯಾವುದೋ ಸಿಟ್ಟಿಗೆ ಮನಸ್ಸಿನಲ್ಲಿ ಇಂಬು ಕೊಟ್ಟು ಹಾಗೆ ನಾನು ಮಾಡಿದೆ. ರಾತ್ರಿ ಅದಕ್ಕಾಗಿ ಸಾಕಷ್ಟು ಅನುಭವಿಸಿದೆ. ಈಗ ನೆಮ್ಮದಿಯಾಯಿತು. ಇಷ್ಟನ್ನು ನುಡಿದು ಸುಮ್ಮನಾದೆ. ಒಂದೆರಡು ನಿಮಿಷಗಳಲ್ಲಿ ಅವಳು ಅಳುತ್ತಿರುವ ಶಬ್ದವಾಯಿತು. ತಲೆ ಎತ್ತಿ ನೋಡಿದೆ. ಅವಳು ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು. ಸಮಾಧಾನ ಹೇಳಲು ನಾನು ಬಾಯಿ ತೆರೆದೆ. ಅಷ್ಟರಲ್ಲಿ ಅವಳು ನನ್ನನ್ನು ತಡೆದಳು. ಈಗ ನೀವು ಏನು ಹೇಳಬೇಡಿ, ನನಗೆಲ್ಲ ಅರ್ಥವಾಗುತ್ತೆ. ನಿಮಗಿನ್ನೂ ಜ್ವರ ಬಿಟ್ಟಿಲ್ಲ. ಹೆಚ್ಚು ಮಾತನಾಡಿದರೆ ಆಯಾಸವಾಗುತ್ತೆ, ಮಲಗಿರಿ, ನಾನು ಈಗ ಬರ್ತೀನಿ ಎಂದು ಹೇಳಿ ನಿನ್ನೆ ರಾತ್ರಿ ಹಾಸಿಗೆಯಿಂದ ತೆಗೆದ ಕೊಳೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋದಳು. 8 ಗಂಟೆಯ ಹೊತ್ತಿಗೆ ನಿತ್ಯವೂ ನನ್ನ ಶುಶ್ರೂಷೆ ಮಾಡುತ್ತಿದ್ದ ಹುಡುಗ ಬಂದ. ಕೊಠಡಿ ಸ್ವಚ್ಛವಾಗಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗಿರಬೇಕು. ನಾನು ಗೆಲುವಾಗಿದ್ದನ್ನು ಕಂಡು ಅವನಿಗೆ ಸಂತೋಷವಾಯಿತು. ನನ್ನ ಕಡೆಯ ಒಬ್ಬರು ಬಂದಿರುವುದರಿಂದ ಇನ್ನು ಮೇಲೆ ಅವನು ಬರುವುದು ಬೇಡವೆಂದು, ನನಗೆ ಪೂರ್ತಿಯಾಗಿ ಗುಣವಾದ ಮೇಲೆ ಪಾಠಕ್ಕೆ ನಾನೇ ತಿಳಿಸುವೆನೆಂದು ಅವನಿಗೆ ಹೇಳಿ ಕಳುಹಿಸಿದೆ. 9 ಗಂಟೆಗೆ ಲಿಲ್ಲಿ ಬಂದಳು. ಅವಳ ಸಂಗಡ ಒಬ್ಬರು ಡಾಕ್ಟರ್ ಇದ್ದರು. ಅವರು ನನ್ನನ್ನು ಪರೀಕ್ಷಿಸಿ ಒಂದು ಸೂಜಿ ಚುಚ್ಚಿ ಸಂಜೆಯಿಂದ ಮಾತ್ರೆಗಳನ್ನು ಕೊಡುವುದಾಗಿ ಹೇಳಿ ಹೊರಟು ಹೋದರು. ಲಿಲ್ಲಿ ತನ್ನ ಸಂಗಡ ಸ್ವಲ್ಪ ಗಂಜಿ ತಂದಿದ್ದಳು. ಅದು ತನಗೆ ಸೇರದಿದ್ದರೂ ಬಲವಂತವಾಗಿ ಕುಡಿಸಿದಳು. ನಾನು ದಿಂಬುವರೆಗೆ ಕುಳಿತುಕೊಳ್ಳುವಂತಾದೆ. ಗೆಲುವಿನ ಮುಖದಿಂದ ಲಿಲ್ಲಿಯೂ ಕುಳಿತಳು. ನಾನು ಹೇಳಿದೆ, ಯಾವುದೋ ಮಿಥ್ಯಾಡಂಬರಕ್ಕೆ ಸಿಕ್ಕಿ ನಾವು ಎಷ್ಟೋ ವೇಳೆ ನಿಜವನ್ನೇ ದೂರ ಸರಿಸ್ತೀವಿ. ವಿಚಿತ್ರವೆಂದರೆ ಸಾಯುವವರೆಗೂ ಮಿಥ್ಯವನ್ನೇ ಸತ್ಯ ಅಂತ ಭ್ರಮಿಸಿ ಸತ್ಯವನ್ನು ಕೊನೆಗೂ ದೂರ ಮಾಡಿಯೇ ಸಾಯ್ತೀವಿ ಅಲ್ಲವೇ? ಲಿಲ್ಲಿ ಸುಮ್ಮನೆ ಕುಳಿತಿದ್ದಳು. ಯಾಕೆ ಲಿಲ್ಲಿ, ನಾನು ಹೇಳೋದು ತಿಳಿಯೋಲ್ವೇ? ನನಗೆ ಯಾವುದೂ ಅರ್ಥವಾಗೋಲ್ಲ. ಏನು ತಿಳಿಯದೆ ಇರುವುದೇ ಮೇಲೂ ಅನ್ನಿಸುತ್ತೆ. ಅದೇ ಸರಿ. ಈಗ ನೋಡಿ, ಇಷ್ಟು ಆತ್ಮೀಯವಾದ ನಿಮ್ಮ ಸ್ನೇಹವನ್ನು ನಾನು ಕಡೆಗಣಿಸಿ ಇದುವರೆಗೂ ಮಡಿಯ ಗೂಡಿನಲ್ಲಿ ಅಡಗಿಕೊಂಡಿದ್ದೆ. ನಿಮ್ಮ ಪರಿಚಯವಾದ ಇಷ್ಟು ದಿನದ ಮೇಲೆ ನನಗೆ ಅರಿವು ಮೂಡಿತು. ಹಾಗೇನೂ ಇಲ್ಲ. ಹಿಂದೆ ನೀವೊಮ್ಮೆ ಹೇಳಿದ್ದಿರಿ, ಮತ್ತೊಬ್ಬರು ಮಾಡಿದುದನ್ನು ತಿನ್ನುವುದರಲ್ಲಿಯೇ ಸ್ನೇಹ ಪ್ರಕಟವಾಗಬೇಕಾಗಿಲ್ಲ. ನಾನು ಮುಟ್ಟಿದ್ದನ್ನು ನೀವು ತಿನ್ನದಿದ್ದರೆ ನನ್ನ ಮನಸ್ಸಿಗೆ ನೋವಾಗುತ್ತಿರಲಿಲ್ಲ. 2 ವರ್ಷದ ಹಿಂದೆ ಹೀಗೆ ಆಗಿದ್ದರೆ ಅದು ನನ್ನ ವ್ಯಕ್ತಿತ್ವಕ್ಕೆ ಆದ ಅಪಮಾನ ಎಂದು ಭಾವಿಸುತ್ತಿದ್ದೆ. ಈಗ ನನ್ನ ದೃಷ್ಟಿ ಬದಲಾಯಿಸಿದೆ. ಬೇರೊಬ್ಬರ ಕೈಲಿ ನಿಮಗೆ ಪ್ರತಿ ಸಲವೂ ಕಾಫಿ ಗಂಜಿ ತರಿಸೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಅಷ್ಟು ಮಾತ್ರಕ್ಕೆ ಮತ್ತೊಬ್ಬರ ನಿಯಮ ಬದಲಿಸಲೇಬೇಕಂತ ಹೇಳೋದು ತಪ್ಪಲ್ಲವೇ? ಅವಳ ಮನಸ್ಸು ಸಹಿಷ್ಣುತೆಯು ಇಷ್ಟು ವಿಶಾಲವಾಗಿ ಬೆಳೆದಿರುವುದು ನನಗೆ ತಿಳಿದಿರಲಿಲ್ಲ. ನಾನು ಹೇಳಿದೆ, ನಿಮ್ಮ ಮನಸ್ಸು ಈ ರೀತಿ ಪಕ್ವಗೊಂಡಿರುವುದರಿಂದಲೇ ಪ್ರಾಯಶಃ ಇರಬೇಕು. ನನ್ನ ಮನೋಭಾವವೂ ಬದಲಾಗಿರುವುದು. ನಿಮ್ಮಲ್ಲಿ ಅಸಹಿಷ್ಣುತೆ ಇರುವವರೆಗೂ ನನ್ನ ಮನೋಭಾವ ಉದಾರವಾಗುವುದು ಮನೋವ್ಯಾಪಾರದ ದೃಷ್ಟಿಯಿಂದ ಅಸಾಧ್ಯವಾಗಿತ್ತೇನು? ನೀವು ಒಂದು ದಾರಿಯಲ್ಲಿ ಬದಲಾಯಿಸುತ್ತಿದ್ದರೆ ನಾನು ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತಿದ್ದೀನಿ. ಈ 2 ಕೋನಗಳ ಸಂಗಮವಾಗುವುದು ಅಗತ್ಯವಿದೆ. ಅದು ಹೋಗಲಿ, ನಿಮ್ಮ ಪರೀಕ್ಷೆಯ ವಿಚಾರವೇನಾಯಿತು ಹೇಳಿ. ಮೊದಲಿನಿಂದಲೂ ಪ್ರಾರಂಭಿಸಿ ನಾನು ಕಾಯಿಲೆ ಮಲಗುವವರೆಗೂ ಹೇಳಿ. ಬಂದ ಜ್ವರ ಬೇಗ ಗುಣವಾಗುತ್ತಿತ್ತು. ಅದು ಗುಣವಾಗಬೇಕೆನ್ನುವ ಮನೋಭಾವ ನನ್ನಲ್ಲಿ ಇದ್ದರೆ ತಾನೆ ಶರೀರವನ್ನು ಮನಸ್ಸು ರಕ್ಷಿಸುತ್ತದಂತೆ. ಮನಸ್ಸಿನ ರಕ್ಷಣೆಯನ್ನು ನಾನು ಹಿಂದಕ್ಕೆ ತೆಗೆದುಕೊಂಡಿದ್ದೆ. ಆದ್ದರಿಂದಲೇ ಇಷ್ಟು ದಿನ ಮಲಗಿದ್ದುದು. ರಾತ್ರಿ ನೀವು ಬಂದ ಮೇಲೆ ನನ್ನ ಕಾಯಿಲೆ ಗುಣವಾಗಬೇಕೆಂಬ ಮನಸ್ಸು ಬಂತು. ಇನ್ನು ಯೋಚನೆ ಇಲ್ಲ. 1 ವಾರದಲ್ಲಿ ಮೊದಲಿನಂತೆ ಆಗ್ತೀನಿ. ಪರೀಕ್ಷೆಯಲ್ಲಿ ನೀವು ಹೇಗೆ ಮಾಡಿದಿರಿ ಎಂದು ಕೇಳಿದೆ. ಉದಾಸೀನಲಾಗಿ ಅವಳು ಹೇಳಿದಳು, ನಾನು ಹೇಗೆ ಮಾಡಿದರೆ ಏನು? ಅದು ಯಾಕೆ ಹೀಗೆ ಹೇಳ್ತೀರಿ? ನನಗೆ ಫೇಲ್ ಆದರೂ ನಷ್ಟವಿಲ್ಲ. ಕೆಲಸ ಹೋಗಿಕೊಂಡು ಹೋಗುವ ಸಂದರ್ಭ ಇಲ್ಲದ ಮೇಲೆ ಪಾಸಾಗಿ ಆಗಬೇಕಾದದ್ದು ಏನು? ಅಂದರೆ ನಿಮ್ಮ ತಂದೆ ವರನನ್ನು ಹುಡುಕುತ್ತಿರಬಹುದು. ಪೂರ್ವಭಾವಿಯಾಗಿ ನನ್ನ ಅಭಿನಂದನೆಗಳು. ನೀವು ತುಂಬಾ ಒಳ್ಳೆಯವರು. ದೇವರು ನಿಮಗೆ ಒಳ್ಳೆಯ ಗಂಡನನ್ನು ಕೊಡಲಿ ಅಂತ ಹಾರೈಸ್ತೀನಿ. ಹಾರೈಸುವಿರಂತೆ ಇಲ್ಲಿ ಸಿಡುಕಿನ ಧ್ವನಿಯಲ್ಲಿ ಹೇಳಿದಳು. ನೀವು ಮುಂದೆ ಏನ್ ಮಾಡ್ತೀರಿ? ಹಿಂದೆ ಎಂದೂ ನಾನು ಸೆಪ್ಟೆಂಬರ್ ಪರೀಕ್ಷೆಯನ್ನು ಕಾಣೆ. ಈ ಸಲ ಅದಕ್ಕೆ ಕೂತ್ಕೋತೀನಿ. ಅಣ್ಣ ಹೇಳುತ್ತಲೇ ಇದ್ದರು, ಏನು ಓದದಿದ್ದರೂ ನೀವು ಫಸ್ಟ್ ಕ್ಲಾಸ್ ಬರ್ತೀರಿ ಅಂತ. ಹೀಗಾಗಿದ್ದು ದುರಾದೃಷ್ಟ. ಹೋಗಲಿ, ಮೊದಲು ಹುಷಾರಾಗಿ. ಸುಮಾರು 11 ಗಂಟೆಯವರೆಗೂ ನಾವು ಮಾತನಾಡುತ್ತಿದ್ದೆವು. ದೇವಪ್ರಸಾದರು ಊರಿನಲ್ಲಿ ಇರಲಿಲ್ಲ. ರಾಚಮ್ಮ ಊರಿಗೆ ಹೋಗಿದ್ದರಂತೆ. ಲಿಲ್ಲಿಯ ಸೇವೆಯಿಂದ ನಾನು 1 ವಾರದಲ್ಲಿ ಗುಣವಾದೆ. ನನಗೆ ಒಂದು ಬಂಧವಾಗಿ ಆದಾಯ ತರುತ್ತಿದ್ದ ಇಂಟರ್ಮೀಡಿಯೇಟ್ ಹೆಣ್ಣು ಮಕ್ಕಳ ಪಾಠವು ಅವರಿಗೆ ಪರೀಕ್ಷೆಯಾದುದರಿಂದ ನಿಂತು ಹೋಗಿತ್ತು. ಅಷ್ಟರಲ್ಲಿ ಉತ್ತಮವಾಗಿ ಪಾಠ ಹೇಳುವೆನೆಂದು ಆ ಮೊಹಲ್ಲಾದಲ್ಲಿ ಹೆಸರು ಬೆಳೆದುದರಿಂದ ದುಡ್ಡಿಗೆ ಕೊರತೆ ಉಂಟಾಗಲಿಲ್ಲ. ರಾಚಮ್ಮ ಮೈಸೂರಿಗೆ ಬರಲು ಇನ್ನೂ 6 ತಿಂಗಳು ಬೇಕಾಗಿತ್ತು. ನಾನು ಬೇಸಿಗೆ ರಜೆ ಕಳೆದ ಮೇಲೆ ಸೆಪ್ಟೆಂಬರ್ ಪರೀಕ್ಷೆಗೆ ಕೂಡಬೇಕಿತ್ತು. ಕೆಲವು ಪಾಠಗಳನ್ನು ಹೇಳುವ ಕೆಲಸ ಬಿಟ್ಟರೆ ತುಂಬಾ ವಿರಾಮವಿತ್ತು. ಪಾಠಗಳನ್ನೆಲ್ಲ ಬೆಳಗಿನ ಹೊತ್ತೇ ಮುಗಿಸಿ ಬಿಡುತ್ತಿದ್ದೆ.
ಪ್ರತಿದಿನವೂ ಮಧ್ಯಾಹ್ನ ಲಿಲ್ಲಿ ನನ್ನ ಕೊಠಡಿಗೆ ಬರುತ್ತಿದ್ದಳು. ಇಬ್ಬರೂ ಕೂಡಿ ಯಾವುದಾದರೂ ಒಂದು ವಿಷಯ ಚರ್ಚಿಸುತ್ತಿದ್ದೆವು, ಇಲ್ಲವೇ ಹರಟೆ ಹೊಡೆಯುತ್ತಿದ್ದೆವು. ಇತ್ತೀಚಿನ ದಿನಗಳಲ್ಲಿ ಲಿಲ್ಲಿಯಲ್ಲಿ ಮೊದಲಿದ್ದ ಗಡಸು ಸ್ವಭಾವ ಸಂಪೂರ್ಣವಾಗಿ ಕರಗಿ ಹೋಗಿತ್ತು. ನಡೆನುಡಿಯಲ್ಲಿ ಮಾರ್ಧವತೆ, ನಯ ವಿನಯಗಳು ಎಷ್ಟೋ ಭಾಗ ಬೆಳೆದಿದ್ದವು. ರಾಚಮ್ಮನಲ್ಲಿರುವ ಅನುಕಂಪದ ಗುಣವೂ ಅವಳಲ್ಲಿ ತುಂಬಿ ಬಂದಿತ್ತು. ವರ್ತನೆ, ವೇಷಭೂಷಣಗಳೆಲ್ಲವೂ ಶುದ್ಧ ಭಾರತೀಯವಾಗಿದ್ದವು. ಮೊದಲಿನ ಆಂಗ್ಲೋ ಇಂಡಿಯನ್ನರ ರೀತಿಯ ಇಂಗ್ಲಿಷನ್ನು ಬಿಟ್ಟು ಶುದ್ಧ ಕನ್ನಡ ಮಾತನಾಡುತ್ತಿದ್ದಳು. ನಾನು ಮಾತನಾಡುತ್ತಿದ್ದಾಗ ಬಳಸುತ್ತಿದ್ದ ಕನ್ನಡ ಪದಗಳನ್ನು ಗಮನಿಸುತ್ತಿದ್ದಳು. ಸುಸಂಸ್ಕೃತವಾಗಿ ಕನ್ನಡ ಉಚ್ಚರಿಸುವುದನ್ನು ಅಭ್ಯಸಿಸುತ್ತಿದ್ದಳು. ಒಂದು ದಿನ, ಇನ್ನು ಮೇಲೆ ನೀವು ನನ್ನನ್ನು ಲಿಲ್ಲಿ ಅಂತ ಕರಿಬೇಡಿ, ಲೀಲಾ ಎನ್ನಿ ಅಂದಳು. ಇದೇನು ಈ ಬದಲಾವಣೆ? ಬದಲಾವಣೆಯಲ್ಲ, ಪೂರ್ವ ಸ್ಥಿತಿಗೆ ತಿರುಗುವುದು. ಲಿಲ್ಲಿ ಅನ್ನುವ ಹೆಸರು ನಮ್ಮ ಭಾಷೆಗೂ ವಾತಾವರಣಕ್ಕೂ ಹೊಂದಲ್ಲ. ಆದರೆ ನಿಮಗೆ ಆ ಹೆಸರೇ ಹೊಂದುತ್ತೆ. ಅವಳ ಮುಖ ಮಂಕಾಯಿತು. ನನ್ನಲ್ಲಿ ಯಾವ ತಪ್ಪಿದೆ? ಏನಾದರೂ ಇದ್ದರೆ ಹೇಳಿ, ತಿದ್ಕೋತೀನಿ. ಹೆಸರು ಇದ್ದಂತೆ ಇರಲಿ ಅಂದ್ರೆ ಅದರಲ್ಲೇನೋ ತಪ್ಪಿದೆ ಅಂತ ನೀವು ಅರ್ಥ ಮಾಡಬಾರದು. ನಿಮ್ಮ ವ್ಯಂಗ್ಯ ನನಗೆ ಅರ್ಥವಾಗುತ್ತದೆ, ಸಾಕು ಸುಮ್ಮನಿರಿ. ಲಿಲ್ಲಿ ಆ ದಿನವೆಲ್ಲ ಮುನಿಸಿಕೊಂಡೇ ಇದ್ದಳು. ತಿಂಗಳು ಒಂದೊಂದಾಗಿ ಕಳೆಯುತ್ತಿತ್ತು. ಪರೀಕ್ಷೆಯ ಕಾಲದಲ್ಲಿ ನನಗೆ ಒದಗಿದ ದುಸ್ಥಿತಿಗಾಗಿ ಮರುಗಿ ನಂಜು ಪತ್ರ ಬರೆದಿದ್ದ. ಊರಿಗೆ ಬರುವಂತೆ ಕರೆದಿದ್ದ. ನಾನು ಎಲ್ಲಿಯೂ ಹೋಗಲಿಲ್ಲ. ಸೆಪ್ಟೆಂಬರ್ ತಿಂಗಳ ಪರೀಕ್ಷೆ ಮುಗಿಯದೆ ಮೈಸೂರಿನಿಂದ ಹೊರಡುವ ಮನಸ್ಸಿರಲಿಲ್ಲ. ಬೇಸಿಗೆ ರಜೆ ಕಳೆಯಿತು. ಲಿಲ್ಲಿಗೆ ತೇರ್ಗಡೆಯಾಗಿತ್ತು. ರಾಚಮ್ಮನಿಗೆ ಹೆಣ್ಣು ಮಗುವಾಯ್ತೆಂದು ಸುದ್ದಿ ಬಂತು. ದೇವಪ್ರಸಾದರು ಮತ್ತೊಮ್ಮೆ ಹೆಂಡತಿಯ ತವರೂರಿಗೆ ಹೋದರು. ಹಾಗೆಯೇ ಸೆಪ್ಟೆಂಬರ್ ಹತ್ತಿರ ಬರುತ್ತಿತ್ತು. ಲಿಲ್ಲಿ ತನ್ನ ಎಲ್ಲಾ ಪುಸ್ತಕಗಳನ್ನು ನನಗೆ ತಂದುಕೊಟ್ಟಳು. ಅವಳ ಪ್ರೋತ್ಸಾಹವು ನಿತ್ಯವೂ ಇತ್ತು. ಈ ಸಲ ನಾನು ಹೆಚ್ಚಾಗಿ ಓದಲಿಲ್ಲ. ಆದರೂ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದಿದ್ದೆ. ಪರೀಕ್ಷೆ ಮುಗಿದ ಮರುದಿನ ಮಾಡಲು ಯಾವ ಕೆಲಸವೂ ಇರಲಿಲ್ಲ. ಯಾವ ಪುಸ್ತಕ ಓದಲು ಮನಸ್ಸೂ ಇರಲಿಲ್ಲ. ಕಾಲ ಸವಿಸುವುದೇ ದೊಡ್ಡ ಸಮಸ್ಯೆಯಾಗಿ ಕೊಠಡಿಯಲ್ಲಿ ಮಲಗಿದ್ದೆ. ಅಪರಾಹ್ನ 3 ಗಂಟೆಯ ವೇಳೆಗೆ ಲಿಲ್ಲಿ ಬಂದಳು. ಇದೇನು ಹೀಗೆ ಮಲಗಿದ್ದೀರಿ? ಪರೀಕ್ಷೆ ಮುಗಿಯಿತು. ಹೊತ್ತು ಹೋಗೋದು ಹೇಗೆ? ಯಾವುದಾದರೂ ಸಿನಿಮಾಕ್ಕೆ ಹೋಗೋಣವೆಂದು ಅವಳು ಸೂಚಿಸಿದಳು. ಅದು ನನಗೆ ಇಷ್ಟವಿರಲಿಲ್ಲ. ನಾವಿಬ್ಬರು ಹಿಂದೆ ಒಂದು ದಿನ ಸೈಕಲ್ನಲ್ಲಿ ಹೋಗಿದ್ದ ಮರಗಳ ಗುಂಪಿನ ಎಡೆಗೆ ತಿರುಗಾಡಿಕೊಂಡು ಹೋಗೋಣವೆಂದು ನಾನೇ ಸೂಚಿಸಿದೆ. ಅವಳು ಒಪ್ಪಿದಳು. ಆ ದಿನ ಸೈಕಲ್ ತೆಗೆದುಕೊಳ್ಳದೆ ಇಬ್ಬರು ನಡೆದೇ ಹೊರಟೆವು. ದಾರಿಯಲ್ಲಿ ಲಿಲ್ಲಿ, ಅತ್ತಿಗೆಯ ಊರಿನಿಂದ ಕಾಗದ ಬಂದಿದೆ, ಇನ್ನೊಂದು ವಾರದಲ್ಲಿ ಅವಳು ಇಲ್ಲಿಗೆ ಬರ್ತಾಳೆ ಅಂದಳು. ರಾಚಮ್ಮನನ್ನು ನೋಡಿ 6 ತಿಂಗಳ ಮೇಲಾಗಿತ್ತು. ಅವಳು ಬರುವ ವರ್ತಮಾನ ನನಗೂ ಸಂತೋಷಕರವಾಗಿತ್ತು. ಮಿರ್ಜಾ ರಸ್ತೆಯನ್ನು ಹಾಯ್ದು ಕಾರಂಜಿ ಕೆರೆ ದಾಟಿ ನಾವು ಮುಂದೆ ಹೋದೆವು. ಇಬ್ಬರು ಉಲ್ಲಾಸದಿಂದ ಕೂಡಿದ್ದೆವು. ಸುತ್ತಲಿನ ವಾತಾವರಣ ನಗುವಿನಿಂದ ರಂಜಿಸುತ್ತಿತ್ತು. ನಾವಿಬ್ಬರು ಹಿಂದೆ ಒಂದು ದಿನ ಸೈಕಲ್ನಲ್ಲಿ ಬಂದು ಕುಳಿತಿದ್ದ ಸ್ಥಳಕ್ಕೆ ಬಂದೆವು. ಮೊದಲು ಬಂದಾಗ ಬೇಸಿಗೆ ಪ್ರಾರಂಭವಾಗಿತ್ತು. ಸುತ್ತಮುತ್ತಲಿನ ಹೊಲಗಳೆಲ್ಲವೂ ಬೋಳಾಗಿದ್ದವು. ಈಗ ಅಶ್ವಯುಜ. ಹಸಿರು ಬಣ್ಣದ ಪೈರು ಪಚ್ಚೆಗಳಿಂದ ಪೂರ್ವ ದಿಕ್ಕಿನ ಹೊಲಗಳೆಲ್ಲವೂ ಕಂಗೊಳಿಸುತ್ತಿತ್ತು. ನಮ್ಮ ತಲೆಯ ಮೇಲೆ ಸುಕುಮಾರವಾಗಿ ಬೆಳೆದಿದ್ದ ಮರಗಳು ಚಪ್ಪರ ಹಾಕಿದಂತೆ ಒಂದನ್ನೊಂದು ಅಪ್ಪಿ ಹಿಡಿದಿದ್ದವು. ಮರಗಳ ಮೇಲೆ ನಿಂತುಕೊಂಡರೆ ಮಂಡಿ ಮುಚ್ಚುವ ಹಸಿರು ಹುಲ್ಲು. ಅಶ್ವಯುಜದ ಆಗಸವು ಗಂಭೀರವಾಗಿ ನೀಲವರ್ಣ ತಳೆದಿತ್ತು. ಮರಗಳ ದಟ್ಟವಾದ ರೆಂಬೆಗಳ ಸಂದಿನಿಂದ ಕಾಣುವ ಬಾನನ್ನು ನೋಡುತ್ತಾ ನಾನು ಅಂಗಾತ ಮಲಗಿದೆ. ಯಾವುದೋ ಹಾಡನ್ನು ಗುನುಗುನಿಸಿಕೊಳ್ಳುತ್ತಾ ಲಿಲಿ ನನ್ನ ಹತ್ತಿರ ಕುಳಿತಿದ್ದಳು. ಪರೀಕ್ಷೆಯ ಜಂಜಡ ಕಳೆದು ಮನಸ್ಸು ಮುಕ್ತವಾಗಿತ್ತು. ಹತ್ತಿರದಲ್ಲಿ ಕುಳಿತಿದ್ದ ಲಿಲ್ಲಿ ನನ್ನ ಕಣ್ಣಿಗೆ ಚೆಲುವೆಯಾಗಿ ಕಾಣಿಸುತ್ತಿದ್ದಳು. ಇದುವರೆಗೂ ಅವಳ ಸಂಗಡ ಅದೆಷ್ಟು ಮಾತನಾಡಿದ್ದೆ, ಅವಳನ್ನು ನೋಡಿದ್ದೆ. ಆದರೆ ಈ ದಿನ ಕಂಡಂತೆ ಅವಳು ನನಗೆ ಹಿಂದೆ ಎಂದೂ ಕಂಡಿರಲಿಲ್ಲ. ಮನಸ್ಸು ಆಕಾಶದತ್ತ ಸಾಗಿತ್ತು. ತಾನು ಗುನುಗುತ್ತಿದ್ದ ಹಾಡನ್ನು ನಿಲ್ಲಿಸಿದ ಲಿಲ್ಲಿ ಸುಮ್ಮನಾಗಿ ನಾನು ನಿಟ್ಟಿಸಿ ನೋಡುತ್ತಿದ್ದ ಆಕಾಶವನ್ನೇ ನೋಡುತ್ತಾ ಕೇಳಿದಳು, ಸುಮ್ಮನಾದಿರಿ ಯಾಕೆ? ಏನು ಯೋಚಿಸುತ್ತಿದ್ದೀರಿ? ನಿನ್ನನ್ನೇ ಕುರಿತು ಯೋಚಿಸುತ್ತಿದ್ದೇನೆ. ಆ ಮಾತು ನನ್ನ ಅರಿವಿಲ್ಲದೆಯೇ ನಾಲಿಗೆಯಿಂದ ಹೊರಬಿದ್ದಿತ್ತು. ಅಷ್ಟರಲ್ಲಿ ನಾನು ಮಾಡಿದ ಮಾತಿನ ತಪ್ಪಿನ ಅರಿವಾಗಿ ಕ್ಷಮಿಸಿ, ಯಾವುದೋ ಜ್ಞಾನದಲ್ಲಿ ಏಕವಚನದಲ್ಲಿ ಕರೆದೆ. ತಪ್ಪೇನೂ ಇಲ್ಲ ಅಂತ ನಾನು ಹಿಂದೆಯೇ ಹೇಳಿದ್ದೆ. ಹಾಗೆ ಕರೆದರೆ ಚೆನ್ನ, ಇನ್ನು ಮೇಲೆ ಹಾಗೆಯೇ ಕರೆಯಬೇಕು. ನಾನು ತಲೆ ಎತ್ತಿ ಅವಳ ಮುಖ ನೋಡಿದೆ. ಅವಳು ನೆಲವನ್ನು ದಿಟ್ಟಿಸುತ್ತಿದ್ದಳು. ಹತ್ತಿರದಲ್ಲಿಯೇ ಇದ್ದ ಅವಳ ಬಲಗೈಯನ್ನು ಬಿಗಿಯಾಗಿ ಹಿಡಿದೆ. ನನ್ನ ಕೈ ಕಂಪಿಸುತ್ತಿತ್ತು. ಹಣೆಯಲ್ಲಿ ರಕ್ತ ಸಂಚಾರ ವೇಗವಾದಂತೆ ಕಾಣಿಸಿತು. ಮಾತನಾಡಲು ಯತ್ನಿಸಿದರೆ ಗಂಟಲು ಒಳಗಿದಂತೆ ಆಗಿತ್ತು. ಬಿಗಿಯಾಗಿ ಅವಳ ಕೈ ಹಿಡಿದು ಲಿಲ್ಲಿ ಎಂದೆ ನಾನು. ಅವಳು ಮಾತನಾಡಲಿಲ್ಲ. ಮಾತನಾಡಲ್ಲವೇ? ಅವಳು ಮೌನವಾಗಿದ್ದಳು. ನನ್ನನ್ನು ನಾನು ಸುಧಾರಿಸಿಕೊಂಡು ಕೇಳಿದೆ, ನೀನು ಮಾತಾಡಲ್ಲ, ನಾನು ಏನು ಹೇಳಬೇಕೆಂದಿದ್ದೀನಿ ಅಂತ ನಿನಗೆ ಅರ್ಥವಾಗೋಲ್ವೇ? ಅವಳು ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಳು. ಪ್ರಯತ್ನವನ್ನು ಮೀರಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಸೀರೆಯ ಸೆರಗನ್ನು ಕಣ್ಣಿಗೆ ಒತ್ತಿ ಹಿಡಿದಳು. ಏಕೆ ಅಳ್ತೀಯಾ? ಪುನಃ 2 ಕೈಗಳನ್ನು ಹಿಡಿದು ಕೇಳಿದೆ. ಅವಳು ಹಾಗೆಯೇ ನನಗೆ ಒರಗಿ ಕುಳಿತಳು. ನನ್ನ ತೊಡೆಗಳ ಮೇಲೆ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ನನಗೆ ಕೆಡುಕೆನಿಸಿತು. ಕಣ್ಣೀರಿನ ಮೊದಲ ಪೂರವು ಕಳೆದ ಮೇಲೆ ಅತ್ತದ್ದು ಯಾಕೆ ಎಂದು ಕೇಳಿದೆ. ಯಾಕೂ ಇಲ್ಲ, ನೀವು ಇವತ್ತು ನನ್ನನ್ನು ಏಕವಚನದಲ್ಲಿ ಮಾತಾಡಿಸಿದಿರಲ್ಲ ಅಂತ. ಅಂದರೆ ಏನೂ ಇಲ್ಲ, ಸುಮ್ಮನಿರಿ. ದಿಗಂತದಾಚೆ ಕಾಣುವ ಶೂನ್ಯವನ್ನು ನಿಟ್ಟಿಸುತ್ತಾ ಅವಳು ಸುಮ್ಮನಾದಳು. ಕೆಲವು ಹೊತ್ತು ಕಳೆದ ನಂತರ ಒಮ್ಮೆ ನಿಟ್ಟಿಸಿರು ಬಿಟ್ಟು ನಿಧಾನವಾಗಿ ಕೇಳಿದಳು,
ಹೇಳಿದರೆ ಇವಳು ನಾಚಿಕೆ ಇಲ್ದೋಳು ಅನ್ನೋಲ್ಲ ತಾನೆ? ಖಂಡಿತ ಇಲ್ಲ. ಹೇಳು. ನಿಮಗೆ ಕಾಯಿಲೆಯಾಗಿತ್ತು. ನಿಮ್ಮನೆ ನೋಡೋಕೆ ನಾನು ಬಂದಾಗ ನನ್ನನ್ನು ನೋಡೋಕೆ ನೀನಾದರೂ ಬಂದೆಯಲ್ಲ ಅಂತ ಏಕವಚನ ಉಪಯೋಗಿಸಿ ಮಾತಾಡಿದಿರಿ. ಆಗಲೇ ನನಗೆ ಅದೆಷ್ಟು ಸಂತೋಷವಾಗಿತ್ತು. ಆದರೆ ನೀವು ಮತ್ತೆ ಮೊದಲಿನ ಶಿಷ್ಟಾಚಾರ ಗೌರವದ ಮಾತು ಆರಂಭಿಸಿದಿರಿ. ಅದು ಕಳೆದ 6 ತಿಂಗಳಾಯ್ತು. ಈಗ ಮತ್ತೆ ನಿಮಗೆ ನನ್ನ ಮೇಲೆ ದಯೆ ಬಂದಿದೆ. ಈಗ ನನ್ನಲ್ಲಿ ಇರುವ ಭಾವನೆ ಆಗ ಇರಲಿಲ್ಲ. ನಿಮಗೆ ತಿಳಿದಿರಲಿಲ್ಲ. ಅವಳ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಹಾಗಾದರೆ ನನ್ನ ಮನಸ್ಸು ನನಗಿಂತಲೂ ಹೆಚ್ಚಾಗಿ ನಿನಗೆ ತಿಳಿದಿದೆ ಅಂತ ಆಯ್ತು. ಹೋಗಲಿ, ಆಗ ನಿನ್ನ ಮನಸ್ಸಿನಲ್ಲಿ ಯಾವ ಭಾವನೆ ಇತ್ತು? ಲಿಲ್ಲಿ ಮತ್ತೊಮ್ಮೆ ನಿಟ್ಟಿಸಿರಿಟ್ಟಳು. ಪ್ರತಿಯೊಂದನ್ನು ಬಿಡಿಸಿ ಹೇಳೋದು ಹೆಂಗಸಿಗೆ ಸಾಧ್ಯವಿಲ್ಲ. ಬರೀ ಸ್ನೇಹಕ್ಕಾಗಿ ಯಾವ ಹೆಂಗಸು ಅಷ್ಟೊಂದು ಮನಸ್ಸಿಟ್ಟು ಮತ್ತೊಬ್ಬರ, ಅದರಲ್ಲೂ ತನಗೆ ಸಂಬಂಧವಿಲ್ಲದ ಗಂಡಸಿನ ಸೇವೆ ಮಾಡೋಲ್ಲ. ನನ್ನ ಮನಸ್ಸು ಗಾಳಿಗಿಂತಲೂ ಹಗುರವಾಗಿ ಆಕಾಶದ ಎತ್ತರದಲ್ಲಿ ಹಾರಿತು. ಹಿಂದೆ ಎಂದೂ ಅನುಭವಿಸದಿದ್ದಂತಹ ಆನಂದವು ನನ್ನಲ್ಲಿ ಉಕ್ಕಿ ಬಂತು. ಹರ್ಷ, ಸಂಭ್ರಮ ಮತ್ತು ಹೊಸ ಅನುಭವದ ವಿಸ್ಮಯಗಳು ಏಕಕಾಲದಲ್ಲಿ ಸಮ್ಮಿಳಿತವಾಗಿ ಪ್ರವಹಿಸುತ್ತಿದ್ದವು. ಆ ಪ್ರವಾಹದಲ್ಲಿ ಚಿತ್ತ ತೇಲಿ ಹೋಗುತ್ತಿತ್ತು. ಇದುವರೆಗೆ ಕಾಣದ ಸುಂದರ ಆದರೆ ಅಸ್ಪಷ್ಟವಾದ ಭವಿಷ್ಯದತ್ತ ದೃಷ್ಟಿ ಓಡುತ್ತಿತ್ತು. ನಾನು ಲಿಲ್ಲಿಯ ಮುಖವನ್ನು ನೋಡಿದೆ. ಅವಳ ಕಣ್ಣುಗಳಲ್ಲಿ ಅಪೂರ್ವ ಮಾರ್ಧವ ಕಾತರತೆ ಕಾಣುತ್ತಿತ್ತು. ಲಿಲ್ಲಿ, ನಾವಿಬ್ಬರು ಮದುವೆ ಆಗೋಣ. ಅವಳು ಮತ್ತೊಮ್ಮೆ ಅಳಲು ಪ್ರಾರಂಭಿಸಿದಳು. ಅವಳ ಅಳುವಿನ ಆವೇಗವು ಸಮಾಧಾನ ಪಡಿಸುವ ನನ್ನ ಶಕ್ತಿಯನ್ನು ಮೀರಿತ್ತು. ನಾನು 2 ಕೈಯಿಂದಲೂ ಸೆಳೆದುಕೊಂಡು ಅವಳನ್ನು ನನ್ನ ತೊಡೆಗಳ ಮೇಲೆ ಮಲಗಿಸಿಕೊಂಡೆ. ಕಣ್ಣೀರನ್ನು ಒರೆಸಿದೆ. ನನ್ನಲ್ಲಿ ಸಾಧಾರಣವಾಗಿ ಇರುತ್ತಿದ್ದ ವಾಸ್ತವ ಪರಿಜ್ಞಾನ ಮಾಯವಾಗಿತ್ತು. ಭಾವನೆಯ ಆವೇಶದಲ್ಲಿ ಮುಳುಗಿದ್ದೇ ಅವಳ ಕಣ್ಣೀರು ಹರಿಯುತ್ತಿತ್ತು. ಅಳಬೇಡ ಲಿಲಿ, ನಾನು ನಿನ್ನನ್ನ ಮದುವೆ ಆಗ್ತೀನಿ. ನನ್ನ ಆಣೆಗೂ ನಾವು ಒಂದಾಗಿರೋಣ. ಆಣೆ ಇಡಬೇಡಿ. ನಾವು ಮದುವೆ ಆಗೋದು ಸಾಧ್ಯವಿಲ್ಲ. ಯಾಕೆ? ನಿನಗಿಷ್ಟವಿಲ್ಲವೇ? ಅವಳು ಎದ್ದು ಕುಳಿತು ತನ್ನನ್ನು ಸಮಾಧಾನ ಪಡಿಸಿಕೊಂಡಳು. ಈಗ ನಮ್ಮಿಬ್ಬರಲ್ಲಿ ಯಾರ ಮನಸ್ಸು ಸಾಧಾರಣ ಸ್ಥಿತಿಯಲ್ಲಿರಲಿಲ್ಲ. ಇಲ್ಲ, ವಾಸ್ತವದ ಸ್ಥಿತಿಯನ್ನು ನೋಡಿ. ಬೇರೆ ಬೇರೆ, ಅದರಲ್ಲಿಯೂ ಒಂದರಿಂದ ಮತ್ತೊಂದು ಹೊರಗೆ ಇರುವ ಮತಗಳಲ್ಲಿ ನಾವು ಹುಟ್ಟಿದ್ದೀವಿ. ಎಲ್ಲಾ ಕೆಲಸವನ್ನು ಮನಸ್ಸೊಂದೇ ಮಾಡೋಕೆ ಸಾಧ್ಯವಿಲ್ಲ ಎಂದಳು. ಆದರೂ ಮುಂದೆ ಮಾತನಾಡಲು ಏನು ತಿಳಿಯಲಿಲ್ಲ. ನನ್ನ ಉಲ್ಲಾಸ ಆರಿಹೋಯಿತು. ಇದ್ದಕ್ಕಿದ್ದ ಹಾಗೆಯೇ ಬೆಳಕಿದ ಪ್ರಕಾಶವು ನಂದಿ ಗಾಢ ಕತ್ತಲೆ ಕವಿಯಿತು. ಅವಳು ಹೇಳಿದ ಅಂಶವನ್ನು ನಾನು ಯೋಚಿಸಿರಲಿಲ್ಲ. ಮನಸ್ಸಿನಿಂದ ಹತ್ತಿರದವಳಾದರೂ ಅವಳು ಹುಟ್ಟಿನಿಂದ ದೂರದವಳು. ಬುದ್ಧಿ ಮಂಕಾಯಿತು. ಮುಖ ಖಿನ್ನವಾಯಿತು. ಮೂಕನಾದೆ. ಲಿಲ್ಲಿ, ನನ್ನ ಪರಿಚಯವಾದದ್ದೇ ದುರದೃಷ್ಟ ಅನ್ನಿಸುತ್ತೆ. ಬೇರೆ ಬೇರೆ 2 ಪಂಜರಗಳಲ್ಲಿ ಕೂಡಿಟ್ಟ ಹಕ್ಕಿಗಳಂತೆ ಆಗಿದೆ ನಮ್ಮ ಸ್ಥಿತಿ. ಆಗಿದ್ದು ಸುತ್ತಲ ಬಲೆಯನ್ನು ಲೆಕ್ಕಿಸದೆ ಮನಸ್ಸುಗಳು ಒಂದನ್ನೊಂದು ಕೂಡಿವೆ. ನಾವು ಮೊದಲೇ ಯತ್ನಿಸಿದ್ದರೆ ಮನಸ್ಸು ಇಲ್ಲಿಯವರೆಗೂ ಹೋಗುವ ಮೊದಲೇ ಎಚ್ಚರಿಕೆ ವಹಿಸಬಹುದಾಗಿತ್ತು ಎಂದಳು. ನಾನು ವಿಮನಸ್ಕನಾಗಿದ್ದೆ. ಅವಳು ಮುಂದುವರಿಸಿದಳು. ಸಾಧ್ಯವಾದ ಮಟ್ಟಿಗೂ ನಾವು ಒಬ್ಬರನ್ನೊಬ್ಬರು ಭೇಟಿಯಾಗದೇ ಇದ್ದರೆ ಒಳ್ಳೆಯದು ಅಂತ ನೀವು ಒಂದು ದಿನ ನನಗೆ ನಿಷ್ಠೂರವಾಗಿ ಹೇಳಿ ಕಳಿಸಿದ್ರಿ. ಆಗ ನನಗೆ ನಿಮ್ಮ ಮೇಲೆ ಕೋಪ ಬಂದಿತ್ತು. ಆದರೆ ನಿಮ್ಮ ಮಾತಿನ ಹಿನ್ನೆಲೆ ನನ್ನ ಊಹೆಗೆ ನಿಲುಕದೇ ಇರಲಿಲ್ಲ. ಆದದ್ದು ಒಂದು ದೃಷ್ಟಿಯಿಂದ ಒಳ್ಳೆದ್ದೇ ಆಯಿತು ಅಂತ ಸಮಾಧಾನ ತಂದುಕೊಳ್ಳಲು ಯತ್ನಿಸಿದೆ. ಮನಸ್ಸು ಮಾತ್ರ ಕೇಳುತ್ತಿರಲಿಲ್ಲ. ನಿಮ್ಮನ್ನು ನೋಡದೆ ಒಂದು ದಿನವಿರುವುದು ಸಾಧ್ಯವಾಗುತ್ತಿರಲಿಲ್ಲ. ಹೇಗೋ ಪರೀಕ್ಷೆ ಮುಗಿಸಿದೆ. ದಿನವೂ ನಿಮ್ಮ ರೂಮಿನ ಕಡೆ ಬರುತ್ತಿದ್ದೆ. ಮೇಲೆ ಬರುವ ಧೈರ್ಯವಿಲ್ಲದೆ ಹಿಂದಿರುಗಿ ಹೋಗುತ್ತಿದ್ದೆ. ಪರೀಕ್ಷೆ ಮುಗಿದ ದಿನ ನೀವು ಹೇಗೆ ಮಾಡಿದ್ದೀರಾ ಅಂತ ಕೇಳಿಯಾದರೂ ಹೋಗೋಣ ಅಂತ ಬಂದೆ. ನೀವು ಕಾಯಿಲೆಯಾಗಿ ಮಲಗಿದ್ದಿರಿ. ನಿಮ್ಮ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ನೀವು ಕಾಯಿಲೆ ಮಲಗಿದ್ದು ದೌರ್ಭಾಗ್ಯ, ನಿಜವಾಗಿಯೂ ದೌರ್ಭಾಗ್ಯ. ಆದ್ದರಿಂದ ನಿಮ್ಮ ಪರೀಕ್ಷೆ ಹಾಳಾದ್ದು ಮಾತ್ರವಲ್ಲ, ಪುನಃ ನಮ್ಮಿಬ್ಬರ ಸಂಪರ್ಕ ಬೆಳೆಯಿತು. ಕಾಯಿಲೆ ಗುಣವಾದ ಮೇಲಾದರೂ ನೀವು ಮೊದಲಿನಂತೆ ನಿಷ್ಠುರವಾಗಿ ಇನ್ನು ಮೇಲೆ ನನ್ನ ರೂಮಿಗೆ ಬರಬೇಡ ಅಂತ ಹೇಳಿದ್ದರೆ ಚೆನ್ನಾಗಿತ್ತು. ನನ್ನಲ್ಲಿ ಮಾನವೀಯತೆಯೂ ಇರಬಾರದಿತ್ತೆ. ಅದು ಇದ್ದಿದ್ದರಿಂದಲೇ ಇದು ಇಲ್ಲಿಯವರೆಗೆ ಬೆಳೆಯಿತು. ಪರಿಸ್ಥಿತಿ ಹೀಗೆ ಅಡ್ಡ ಬರುತ್ತೆ ಅಂತ ತಿಳಿದಿದ್ದು ನೀನು ನನ್ನನ್ನು ನೋಡೋಕೆ ಯಾಕೆ ಬರ್ತಿದ್ದೆ? ಸ್ವಯಂ ಪ್ರೇರಣೆಯಿಂದ ನೀನೇ ನನ್ನಿಂದ ದೂರ ಹೋಗಬಹುದಾಗಿತ್ತು. ನಾನು ಹಾಗೆ ಯೋಚಿಸುತ್ತಿದ್ದೆ. ಆದರೆ ಹಾಗೆ ನಡೆಯೋದು ಮಾತ್ರ ಸಾಧ್ಯವಾಗ್ತಿರಲಿಲ್ಲ. ಪೂರ್ಣ ವಿಮನಸ್ಕನಾಗಿ ನಾನು ಹಸಿರು ಹುಲ್ಲಿನ ಮೇಲೆ ಉರುಳಿದೆ. ಇಲ್ಲಿ ಹೇಳಲು ಪ್ರಾರಂಭಿಸಿದಳು. ನಿಮ್ಮಿಂದಾಗಿ ನನ್ನ ಜೀವನದಲ್ಲಿ ಹೊಸ ದೃಷ್ಟಿ ಬೆಳೆಯಿತು. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿಯ ವಿಷಯದಲ್ಲಿ ನನಗೆ ಹುಚ್ಚು ಹಿಡಿಯಿತು. ಆದರೆ ಹಿಂದೂ ಎಂಬ ಭಾವ ರೂಪಕ ಕಲ್ಪನೆಯಲ್ಲಿ ವಸ್ತು ರೂಪ ತಳೆದು ನನಗೆ ಕಾಣುತ್ತಿದ್ದದ್ದು ನೀವೊಬ್ಬರೇ. ನಿಮಗಾಗಿ ನಾನು ಹಿಂದೂ ಧರ್ಮದ ಬಗೆಗೆ ವ್ಯಾಸಂಗ ಮಾಡುತ್ತಿದ್ದೆನೋ, ಹಿಂದೂ ಧರ್ಮದ ಬಗೆಗೆ ವ್ಯಾಸಂಗ ಮಾಡುವುದಕ್ಕಾಗಿ ನಿಮ್ಮನ್ನು ಭೇಟಿಯಾಗುತ್ತಿದ್ದೆನೋ ತಿಳಿಯದು. ಕೆಲವು ದಿನ ಯೋಚಿಸಿದೆ. ನಾನು ಹಿಂದೂ ಹೆಂಗಸಾಗಿ ಹಣೆಗೆ ಕುಂಕುಮವಿಟ್ಟು ಕೆನ್ನೆಗೆ ಅರಶಿನ ತೊಡೆದು ನಿಮ್ಮ ಹೆಂಡತಿಯಾದರೆ ನಿಮಗಾಗಿ ನನ್ನ ಹುಟ್ಟಿದ ಮತದ ಮೇಲಿನ ವಿಶ್ವಾಸ ಎಂದೋ ನನ್ನಲ್ಲಿ ಕಡಿಮೆಯಾಯಿತು. ತಂದೆ ತಾಯಿ ಯಾರನ್ನಾದರೂ ತೊರೆದು ನಿಮ್ಮಡಿಗೆ ಬರುವಷ್ಟಿದೆ ನನ್ನ ಉತ್ಕಟೇಚ್ಛೆ. ಆದರೆ ನಾನು ಹಿಂದುವಾಗಲಾರೆ. ಹಿಂದೂ ಮತ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮ ಹೆಂಡತಿಯಾಗುವ ಸೌಭಾಗ್ಯ ನನಗಿಲ್ಲ. ಲಿಲ್ಲಿ ಮತ್ತೊಮ್ಮೆ ಕಣ್ಣೀರು ಒರೆಸಿಕೊಂಡಳು. ಪುನರ್ಜನ್ಮ ನಂಬೋದನ್ನ ನಾನು ನಿಮ್ಮಿಂದ ಕಲಿತೆ. ಈ ಜನ್ಮದಲ್ಲಿ ಬೇಡ. ಯಾವುದಾದರೂ ಧರ್ಮ ಕೆಲಸದಲ್ಲಿ ಕಾಲ ತಳ್ಳುತ್ತಾ ಆಯಸ್ಸು ಸವಿಸ್ತೀನಿ.
ಮುಂದಿನ ಜನ್ಮದಲ್ಲಿ ಹಿಂದುವಾಗಿ ಹುಟ್ಟಿ ನಿಮ್ಮ ಜೊತೆ ಇರ್ತೀನಿ. ಅವಳು ಹೇಳುತ್ತಿದ್ದ ಮಾತು ನನ್ನ ಕಿವಿಯ ಮೇಲೆ ಬೀಳುತ್ತಿದ್ದವು. ಮನಸ್ಸು ಮಾತ್ರ ನಿಶ್ಚೇಷ್ಟವಾಗಿತ್ತು. ಒಂದು ದಿನವಾದರೂ ನೀವು ನನ್ನ ಕೈ ಹಿಡಿದು ಗಂಡನು ಹೆಂಡತಿಯನ್ನು ಕೂಗುವ ಭಾವದಿಂದ ಕರೆದಿರಲ್ಲ, ನನಗೆ ಅದೇ ಸಾಕು. ಆದರೆ ಒಂದು ಮಾತು, ನೀವು ಭಾಷೆ ಕೊಟ್ಟರೆ ಹೇಳ್ತೀನಿ. ಹೇಳು, ಆಗಲಿ ಅಂತ ಭಾಷೆ ಕೊಡಿ. ಅಸಾಧ್ಯವಾದ ಮಾತುಗಳನ್ನು ಭಾಷೆಯಿಂದ ಹೊರಡಿಸಿದರೂ ಪ್ರಯೋಜನವಿರುವುದಿಲ್ಲ. ಅದೇನು ಹೇಳು? ಅಸಾಧ್ಯವಾದ ಮಾತುಗಳು. ನೀವು ನನ್ನನ್ನು ಮರಿಬೇಕು ಪ್ರಯತ್ನ ಪಟ್ಟರೆ ನಿಮಗೆ ಅಸಾಧ್ಯವಲ್ಲ. ಬೇರೆ ಒಬ್ಬ ಹಿಂದೂ ಹುಡುಗಿಯನ್ನು ನೀವು ನೋಡಿ ಮದುವೆ ಮಾಡ್ಕೋಬೇಕು. ಯಾವುದೋ ಒಂದು ದುಷ್ಟ ಕ್ಷಣದಲ್ಲಿ ನಾನು ನಿಮ್ಮ ಜೀವನದ ಮಧ್ಯೆ ಪ್ರವೇಶಿಸಿದ್ದರಿಂದ ನಿಮ್ಮ ಭವಿಷ್ಯ ಹಾಳಾಗಬಾರದು. ನಾನು ಮೌನವಾಗಿಯೇ ಇದ್ದೆ. ಲಿಲ್ಲಿ ಮತ್ತೆ ಏನೂ ಮಾತನಾಡಲು ಬಾಯಿ ತೆರೆದಳು. ಸುಮ್ಮನಿರುವಂತೆ ಅವಳಿಗೆ ಕೈ ಸನ್ನೆ ಮಾಡಿ ನಾನು ಎದ್ದೆ. ನನಗೆ ಮೌನ ಬೇಕಾಗಿತ್ತು. ಮನಸ್ಸು ಬಯಸುತ್ತಿದ್ದುದು ಶಾಂತಿಯನ್ನು, ಮಾತನ್ನಲ್ಲ. ಕಾಲದ ಪರಿವೆ ಸತ್ತು ಹೋಗಿತ್ತು. ಸುತ್ತಲಿನ ಹಸಿರು ಹೊಲಗಳ ಮೇಲೆ ಸಂಜೆಯ ಮಬ್ಬು ಕವಿಯುತ್ತಿತ್ತು. ನಾವು ಕುಳಿತಿದ್ದ ಮರಗಳ ಗುಂಪಿನ ಕೆಳಗೆ ಕತ್ತಲಾಗುತ್ತಿತ್ತು. ಹೋಗೋಣವೇ? ಲಿಲ್ಲಿ ಕೇಳಿದಳು. ನಾನು ಯಾಂತ್ರಿಕವಾಗಿ ಎದ್ದೆ. ಲಿಲ್ಲಿ ಹಾಗೆಯೇ ನಿಂತುಕೊಳ್ಳಿ ಎಂದಳು. ಹಿಂದೂ ಹೆಂಗಸು ಗಂಡನಿಗೆ ನಮಸ್ಕರಿಸುವಂತೆ ನನ್ನ ಪಾದಗಳನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡಳು. ನನ್ನ ಮುಖ ಗಂಭೀರವಾಗಿತ್ತು. ಅವಳು ದಾರಿಯಲ್ಲಿ ಯಾವ ಮಾತನ್ನೂ ಆಡಲಿಲ್ಲ. ಪರಸ್ಪರ ಪರಿಚಯವೇ ಇಲ್ಲದ ಎರಡು ಮಾನವ ಜೀವಿಗಳು ಹೋಗುವಂತೆ 3 ಮೈಲಿ ದೂರದ ನಿರ್ಜನ ರಸ್ತೆಯಲ್ಲಿ ನಾವು ನಡೆಯುತ್ತಿದ್ದೆವು. ಅವಳು ಮನೆ ಕಡೆಗೆ ತಿರುಗುವಾಗಲೂ ಯಾವ ಮಾತನ್ನೂ ಆಡಲಿಲ್ಲ. ನನ್ನ ಮನೋದಾರ್ಢ್ಯದಲ್ಲಿ ನನಗೆ ನಂಬಿಕೆ ಇತ್ತು, ಅಂತೆಯೇ ಅಭಿಮಾನವಿತ್ತು. ಹಿಡಿದ ಕೆಲಸವನ್ನು ಅಚಲ ವಿಶ್ವಾಸದಿಂದ ಮಾಡುತ್ತಿದ್ದೆ. ಜೀವನದಲ್ಲಿ ಸಾಕಷ್ಟು ಅನುಭವವೂ ಇದ್ದುದರಿಂದ ಪರಿಸ್ಥಿತಿಯ ಸಾಧ್ಯತೆಗಳನ್ನು ವಿಮರ್ಶಿಸಿ ತಾರತಮ್ಯ ಜ್ಞಾನ ಬೆಳೆಸಿಕೊಂಡಿದ್ದೆ. ಲಿಲ್ಲಿಯಿಂದ ಮನಸ್ಸು ವಿಮುಖಗೊಳಿಸಿಕೊಳ್ಳುವುದು ಸಕಲ ದೃಷ್ಟಿಯಿಂದಲೂ ಅನಿವಾರ್ಯವಾಗಿತ್ತು. ಅವಳನ್ನು ಪೂರ್ಣವಾಗಿ ಮರೆತು ಬಿಡಬೇಕೆಂದು ನಿರ್ಧರಿಸಿದೆ. ನನ್ನ ಮನೋನಿಗ್ರಹದ ಶಕ್ತಿಯನ್ನು ಪರೀಕ್ಷಿಸುವಂತೆ ಈ ಸಂದರ್ಭ ಒದಗಿತ್ತು. ಆದರೆ ವಿವೇಕದ ಏರಿಯನ್ನು ಕೊರೆದು ಭಾವನೆಯ ಹೊರತೆ ಹರಿಯುತ್ತಿತ್ತು. ಆ ರಾತ್ರಿ ನಿದ್ದೆ ಬರಲಿಲ್ಲ. 1-2 ದಿನ ಹೀಗೆಯೇ ಆಗುತ್ತೆ, ಕ್ರಮೇಣ ಸರಿಯಾದೀತು ಎಂದು ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಿದೆ. ದಿನಗಳು ಕಳೆದಂತೆ ಆಂತರ್ಯದ ಅಶಾಂತಿ ಹೆಚ್ಚಾಯಿತೇ ವಿನಃ ಸುಧಾರಿಸುವ ಸೂಚನೆಗಳು ಗೋಚರಿಸಲಿಲ್ಲ. 1 ವಾರದ ಮಟ್ಟಿಗಾದರೂ ಇರುವ ಸ್ಥಳವನ್ನು ಬಿಟ್ಟರೆ ಉತ್ತಮವೆಂದು ಯೋಚಿಸಿ ಶಕುಂತಲೆಯ ಊರಿಗೆ ನಡೆದೆ. ನಂಜು ಶಕುಂತಲೆಯರನ್ನು ನಾನು ನೋಡಿ ಹೆಚ್ಚು ಕಡಿಮೆ 1.5 ವರ್ಷವಾಗಿತ್ತು. ಬಂದು ಹೋಗು ಎಂದು ಬಲವಂತ ಮಾಡಿ ಅವರು ಕಾಗದ ಬರೆದಿದ್ದರೂ ಹೋಗಿರಲಿಲ್ಲ. ಅವರು ಚಲುವರಾಯ ಪಟ್ಟಣದ ತಾಲೂಕಿನಲ್ಲಿ ಹುಲಿಹಳ್ಳಿನಲ್ಲಿಯೇ ಇದ್ದರು. ಅವರೊಡನೆ ನಂಜುವಿನ ಒಬ್ಬ ತಮ್ಮನಿದ್ದ. ಉಳಿದ 2 ತಮ್ಮಂದಿರು ತಾಯಿಯೊಡನೆ ಬೆಳಲಕೆರೆಯಲ್ಲಿ ಇದ್ದರು. ಅನಿರೀಕ್ಷಿತವಾಗಿ ನಾನು ಅಲ್ಲಿಗೆ ಹೋದದ್ದು ಅವರಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿತ್ತು. ಶಕುಂತಲೆಗೆ ಈಗ 1.5 ವರ್ಷದ ಮಗುವಿನ ತಾಯಿ. ಅವಳಿಗೆ ತಾಯ್ತನದ ಗಾಂಭೀರ್ಯ ಬಂದಿತ್ತು. ನಾನು ಹೋದ ರಾತ್ರಿ ಅವಳು ನನ್ನ ಮದುವೆಯ ವಿಷಯವಾಗಿ ಮಾತು ಶುರು ಮಾಡಿದಳು. ಆ ಸುತ್ತಮುತ್ತಲೂ ಅನೇಕ ಪರಿಚಯಸ್ಥರು ನನಗೆ ಹೆಣ್ಣು ಕೊಡಲು ನಂಜುವಿಗೆ ಗಂಟು ಬಿದ್ದಿದ್ದಾರೆ. ಅದೇ ಊರಿನ ಜಮೀನ್ದಾರರ ಮನೆಯಲ್ಲಿ ಒಂದು ಕನ್ಯೆ ಇದೆ. ಜಮೀನುದಾರರ ಹೆಂಡತಿ ಅದಕ್ಕಾಗಿ ಶಕುಂತಲೆಯೊಡನೆ ವಿಶೇಷ ವಿಶ್ವಾಸ ಗೌರವಗಳಿಂದ ನಡೆದುಕೊಳ್ಳುತ್ತಿದ್ದಾಳೆ. ಆ ಹುಡುಗಿ ನಂಜುವಿನ ಕೈ ಕೆಳಗೆ ಓದಿ ಮಿಡ್ಲ್ ಸ್ಕೂಲ್ ಪರೀಕ್ಷೆ ಪಾಸು ಮಾಡಿದ್ದಾಳೆ. ರೂಪದಲ್ಲಂತೂ ಕಾಶ್ಮೀರ ಕನ್ಯೆಯಂತೆ ಇದ್ದಾಳೆ ಎಂದು ನಂಜು ಹೇಳಿದ. ಅಲ್ಲಿಗೆ ಹೋದ ದಿನ ಅವರೆಲ್ಲರ ಸಹವಾಸದಿಂದ ಗೆಲುವಾಗಿದ್ದೆ. ಒಂದು ರಾತ್ರಿ ಕಳೆಯುವುದರೊಳಗಾಗಿ ಮೊದಲಿನ ಮನೋವೇದನೆ ಮರುಕಳಿಸಿತು. ಅದನ್ನು ಅವರಿಗೆ ತೋರಗೊಡದೆ ಇಡಬೇಕೆಂದು ಎಷ್ಟು ಪ್ರಯತ್ನಿಸಿದರೂ ಸಫಲವಾಗಲಿಲ್ಲ. ಸರಿಯಾಗಿ ಊಟವು ಸೇರುತ್ತಿರಲಿಲ್ಲ. ಮೊದಲ ಸಲ ಪರೀಕ್ಷೆಯಲ್ಲಿ ಆದ ದುರದೃಷ್ಟದಿಂದ ನಾನು ಮನಸ್ಸಿಗೆ ಯೋಚನೆ ಹತ್ತಿಸಿಕೊಂಡಿರುವೆನೆಂದು ಅವರು ಅರ್ಥ ಮಾಡಿಕೊಂಡರು. ಇಬ್ಬರು ಸಮಾಧಾನ ಹೇಳಲು ಬಂದರು. ಮದುವೆ ಮಾಡಿಕೊಂಡರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ನಂಜು ಹೇಳಿದ. ನಾನು ಅಲ್ಲಿಗೆ ಹೋದ ದಿನ ಮಾರನೆಯ ಸಂಜೆ ಲೋಕಾಭಿರಾಮವಾಗಿ ಎನ್ನುವಂತೆ ಆ ಊರಿನ ಜಮೀನ್ದಾರರು ನಂಜುವಿನ ಮನೆಗೆ ದಯಮಾಡಿಸಿದರು. ನನ್ನೊಡನೆ ಉಭಯ ಕುಶಲೋಪರಿ ಮಾತುಗಳಾದವು. ಅವರ ಆಸೆಯನ್ನು ಹೆಚ್ಚು ಬೆಳೆಸಬಾರದೆಂದು, ನನಗೆ ಸದ್ಯದಲ್ಲಿ ಮದುವೆಯಾಗುವ ಮನಸ್ಸಿಲ್ಲವೆಂದು ಹೇಳಿದೆ. ಮದುವೆಯಾಗುವ ತನಕ ಎಲ್ಲ ಹುಡುಗರು ಹಾಗೆಯೇ ಎಂದು ಕಿರಿಯ ವಯಸ್ಸಿನ ಶಕುಂತಲೆ ಹಿರಿಯಳಂತೆ ಒಳಗಿನಿಂದ ದನಿ ಸೇರಿಸಿದಳು. ಅವರ ಮನೆಯಲ್ಲಿ ಯಾವುದೋ ಹಬ್ಬವೆಂದು ಹೇಳಿ ನಾಳೆ ಅಲ್ಲಿಗೆ ಎಲ್ಲರೂ ಊಟಕ್ಕೆ ಬರುವಂತೆ ಜಮೀನ್ದಾರರು ಆಹ್ವಾನಿಸಿದರು. ಮದುವೆಯಾಗುವ ಇಷ್ಟವಿಲ್ಲದಿರುವುದರಿಂದ ಅದಾವುದು ಬೇಡವೆಂದು ನಾನು ಮತ್ತೊಮ್ಮೆ ಹೇಳಿದೆ. ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ, ನಾವಿಬ್ಬರೂ ಒಂದು ಮನೆಯವರಾಗಿ ಇದ್ದೀವಿ. ನನ್ನ ಹಿರಿ ಮಗಳು ಮಂಗಳಗೌರಿ ಪೂಜೆ ಮಾಡ್ತಾಳೆ, ಎಲ್ಲರೂ ಊಟಕ್ಕೆ ಬರಬೇಕು ಎಂದು ಹೇಳಿ ಅವರು ಹೋದರು. ಮರುದಿನ ನಾವು ಹೋದಾಗ ಮದುವೆಯಾಗುವ ಹುಡುಗಿಗೆ ಹೊಸ ಸೀರೆ ಉಡಿಸಿ ಅತ್ತಿಂದಿತ್ತ ಇತ್ತಿಂದತ್ತ ತಿರುಗಾಡಿಸಿದರು. ಬಸವನ ಹುಳುವಿನಂತೆ ಒಳಗೆ ಮುದುಡಿಕೊಂಡಿದ್ದ ನನ್ನ ಮನಸ್ಸು ಮತ್ತೂ ಒಳಸರಿಯಿತು. ಅದನ್ನು ಗಮನಿಸಿ ಯಾರೂ ಹೆಚ್ಚು ಮಾತನಾಡಲಿಲ್ಲ. ಮನೆಗೆ ಬಂದ ಮೇಲೆ ಶಕುಂತಲೆ ಹುಡುಗಿಯ ರೂಪ ಗುಣಗಳನ್ನು ಹೊಗಳಲು ಮೊದಲು ಮಾಡಿದಳು. ಬೇಕಾದ್ದು ಕೊಟ್ಟು ಬಿಟ್ಟು ಮಾಡ್ತಾರೆ, ನೀನು ಕೇಳಿದ್ದು ಯಾವುದಕ್ಕೂ ಇಲ್ಲ ಅನ್ನೋಲ್ಲ. ನಿನಗೆ ಇವರೇ ಕಾಗ್ದ ಬರಿತಾ ಇದ್ರು, ನೀನು ಬೇಕು ಅಂದ್ರೆ ಹುಡುಗಿನ ನಮ್ಮನೆಗೆ ಕರೆಸ್ತೀವಿ, ನೀನು ಇನ್ನೊಂದ್ಸಲ ನೋಡು, ಹಾಡು ಹೇಳಿಸು, ನೀನು ಹೂಮ್ ಅನ್ನೋದೊಂದೇ ಬಾಕಿ. ಕೊನೆಯ ಪಕ್ಷ 8 ದಿನವಾದರೂ ತಂಗಿಯ ಊರಿನಲ್ಲಿ ಇರಬೇಕೆಂದು ಬಯಸಿ ಹೋಗಿದ್ದೆ. ಹೋದ 3 ದಿನದಲ್ಲಿ ಅಲ್ಲಿರುವುದು ಬೇಸರವಾಯಿತು. ಅಂತರಂಗದ ಶಾಂತಿ ತಳಮಳಗಳು ಒಂದು ಗಳಿಗೆಯೂ ಬಿಡದೆ ಕಿತ್ತು ತಿನ್ನುತ್ತಿದ್ದವು. ರಾತ್ರಿ ಕಣ್ಣಿಗೆ ನಿದ್ರೆ ಬರುತ್ತಿರಲಿಲ್ಲ. ನನ್ನ ವಿಚಿತ್ರ ವರ್ತನೆಯು ನಂಜುವಿಗೆ ಒಂದು ಒಗಟಾಯಿತು. ಬರಿಯ ಪರೀಕ್ಷೆಯ ಕಾರಣಕ್ಕೆ ನಾನು ಹೀಗೆ ಆಗುವ ಮನುಷ್ಯನಲ್ಲವೆಂದು ಅವನು ಅರ್ಥ ಮಾಡಿಕೊಂಡ. ಒಂದು ದಿನ ಊರಿನಿಂದ ಹೊರಗೆ ಸುತ್ತಾಡಲು ಹೊರಗೆ ಕರೆದುಕೊಂಡು ಹೋಗಿ
ನನ್ನ ಮನಸ್ಸಿನ ಯೋಚನೆಯ ಕಾರಣವನ್ನು ಹೇಳುವಂತೆ ಬಗೆ ಬಗೆಯಾಗಿ ಕೇಳಿದ, ಸಂತೈಸಿದ, ಅನುಕಂಪ ತೋರಿದ. ನಂಜು ನನ್ನ ಬಾಲ್ಯದ ಗೆಳೆಯ, ನನಗಾಗಿ ಎಷ್ಟು ಮರುಗಿದ್ದಾನೆ. ಆತ್ಮೀಯರ ಸಂಗಡ ಹೇಳಿಕೊಂಡರೆ ದುಃಖ ಕಡಿಮೆಯಾಗುತ್ತದಂತೆ. ಲಿಲ್ಲಿಯ ಪರಿಚಯವಾದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ನಡೆದುದನ್ನೆಲ್ಲ ವಿವರವಾಗಿ ಹೇಳಿದೆ. ಅವನ ಸಂಗಡ ತೋಡಿಕೊಂಡೆ. ಅವನು ನಿಟ್ಟುಸಿರು ಬಿಟ್ಟ. ನಿನ್ನ ಮನಸ್ಸಿನ ಸ್ಥಿತಿ ನನಗೆ ಅರ್ಥವಾಗುತ್ತದೆ. ಶಕುಂತಲೆಯನ್ನು ನಮ್ಮ ಮನೆಗೆ ತಂದುಕೊಳ್ಳುತ್ತೇವೆ ಅಂತ ಅಮ್ಮ ಕಾಗದ ಬರೆದಿದ್ದಳಲ್ಲ, ನೀನು ನಮ್ಮೂರಿಗೆ ಬಂದು ನಿನ್ನ ಒಪ್ಪಿಗೆ ಕೊಡುವ ತನಕ ನಾನು ಹಾಗೆ ಅನುಭವಿಸಿದ್ದೆ ಎಂದು ಆ ದಿನ ಮೊದಲ ಬಾರಿಗೆ ಹೇಳಿದ. ಎಷ್ಟೋ ವಿಧವಾಗಿ ಸಂತೈಸಿದ. 2 ದಿನ ಕಳೆಯಿತು. ಮತ್ತೆ ಒಂದು ದಿನ ನನ್ನನ್ನು ಹೊರಗಡೆ ತಿರುಗಾಡಲು ಕರೆದುಕೊಂಡು ಹೋಗಿ, ನಾನು ಹೇಳೋದು ನಿನಗೆ ವಿಚಿತ್ರ ಕಾಣಬಹುದು, ಈ ಊರಿನ ಜಮೀನ್ದಾರ ಮಗಳನ್ನು ಇನ್ನೊಂದ್ಸಲ ನೋಡು. ನೀನು ನೋಡುವುದೇ ಬೇಕಿಲ್ಲ. ಅಂತಹ ರೂಪವಿರುವ ಹುಡುಗಿಯರೇ ಬಹಳ ಅಪೂರ್ವ. ಗುಣದಲ್ಲಿಯೂ ಒಳ್ಳೆಯವಳು. ನೀನು ಮದುವೆಗೆ ಒಪ್ಪು. ಇನ್ನು 8 ದಿನದಲ್ಲಿ ಬೇಕಾದರೂ ಮದುವೆ ಮಾಡಿ ಕೊಡ್ತಾರೆ. ನೀನು ಮೈಸೂರಿಗೆ ಹೋಗಬೇಡ. ಮದುವೆಯಾದ 3 ದಿನದಲ್ಲಿ ಆ ಕ್ರಿಶ್ಚಿಯನ್ ಹುಡುಗಿ ನಿನ್ನ ಮನಸ್ಸಿನಿಂದ ಮರೆತು ಹೋಗ್ತಾಳೆ. ಹೇಗೂ ಈ ಸಲ BA ಆಗುತ್ತೆ. ಜಮೀನ್ದಾರರೇ ನೀನು ಒಪ್ಪುವಂತ ಕೆಲಸ ಮಾಡಿಸ್ಕೊಡ್ತಾರೆ. ಸುಮ್ಮನೆ ಒಪ್ಪು ಎಂದ. ನೀನು ಹೇಳೋದು ನಿಜ ನಂಜು. ಅಕಸ್ಮಾತ್ ನಾನು ಒಪ್ಪಿಗೆ ಕೊಡದಿದ್ದರೆ ಶಕುಂತಲೆಯನ್ನು ಬಿಟ್ಟು ನೀನು ಬೇರೆ ಹುಡುಗಿನ ಮದುವೆ ಆಗ್ತಿದೀಯಾ? ನನಗೆ ಉತ್ತರ ಹೇಳೋಕೆ ತಿಳಿಯೋಲ್ಲ. ಆದರೂ ನಾನು ಹೇಳಿದ ಹಾಗೆ ಮಾಡೋದೊಂದೇ ಸೂಕ್ತವಾದ ದಾರಿ. ಶಕುಂತಲೆಯ ವಿಷಯಕ್ಕೂ ನೀನು ಹೇಳೋದಕ್ಕೂ ತುಂಬಾ ವ್ಯತ್ಯಾಸವಿದೆ. ನನ್ನ ಸ್ಥಿತಿ ಅವನಿಗೆ ಅರ್ಥವಾಗುತ್ತಿತ್ತು. ಆದರೆ ಆ ಸುಳಿವಿನಲ್ಲಿ ನನಗೆ ಯಾರೂ ದಿಕ್ಕು ತೋರಿಸುವಂತಿರಲಿಲ್ಲ. 2 ದಿನ ಅಲ್ಲಿದ್ದು ಮೈಸೂರಿಗೆ ಹೊರಟೆ. ಇನ್ನು ಹೆಚ್ಚು ದಿನ ಅಲ್ಲಿಯೇ ನಿಂತರೆ ಪಾಠದ ಹುಡುಗರಿಗೆ ತೊಂದರೆಯಾಗುತ್ತಿತ್ತು. ಹೊರಟಾಗ ಪದ್ಧತಿಯಂತೆ ಶಕುಂತಲ ನನಗೆ ನಮಸ್ಕಾರ ಮಾಡಿದಳು. ಅವಳ ಮಗು, ನನ್ನ ಸೋದರಳಿಯ, ಬಾ ಬಾ ಎಂದು ಕೈಯಾಡಿಸಿತು. ಚೆಲುವರಾಯಪಟ್ಟಣದ ಮೋಟಾರ್ ಸ್ಟ್ಯಾಂಡಿಗೆ ಬಂದಿದ್ದ ನಂಜು ಮೋಟಾರ್ ಹೊರಡುವ ಮುನ್ನ ಮನಸ್ಸಿಗೆ ಸಮಾಧಾನ ತಂದಿಕೋ. ಎಲ್ಲವೂ ತಿಳಿದವನು ನೀನು. ನಿನಗೆ ನಾನು ಹೇಳಬೇಕಾಗಿಲ್ಲ. ಮುಂದಿನ ಬೇಸಿಗೆಯವರೆಗಾದರೂ ನಿನಗೆ ಕಾಯುವುದಾಗಿ ಜಮೀನ್ದಾರರು ಹೇಳುತ್ತಿದ್ದಾರೆ ಎಂದ. ನಾನು ಮೈಸೂರಿಗೆ ಬಂದು 1 ವಾರವಾದರೂ ರಾಚಮ್ಮ ಊರಿಗೆ ಬಂದಳೇ ಇಲ್ಲವೇ ಎಂದು ತಿಳಿಯುವ ಹವ್ಯಾಸಕ್ಕೆ ನಾನು ಹೋಗಲಿಲ್ಲ. ಯಾವುದನ್ನು ತಿಳಿಯುವ ಉತ್ಸಾಹವೂ ಇರಲಿಲ್ಲ. ನನಗೆ ಯಾರೂ ಬೇಕಾಗಿರಲಿಲ್ಲ. ರಾಚಮ್ಮನ ಪರಿಚಯವೇ ಆಗದೇ ಇದ್ದರೆ ಎಷ್ಟೋ ಒಳಿತಾಗುತ್ತಿತ್ತು ಎಂದು ಯೋಚಿಸಿದೆ. ಮನಸ್ಸಿನಿಂದ ಯಾವ ಭಾವನೆಯನ್ನು ಹೊರಗಿಡಬೇಕೆಂದು ಯೋಚಿಸುತ್ತಿದ್ದೆನೋ ಅದು ಪ್ರಚಂಡ ಶಕ್ತಿಯಾಗುತ್ತಿತ್ತು. ಇತರ ಎಲ್ಲಾ ಭಾವನೆ ಯೋಚನೆಗಳನ್ನು ಹೊರದೂಡಿ ಚಿತ್ತವನ್ನು ಪೂರ್ಣವಾಗಿ ಆಕ್ರಮಿಸಿಕೊಂಡಿತ್ತು. ನಾನು ಊಟ ಮಾಡುವುದನ್ನೇ ಬಿಟ್ಟಿದ್ದೆ. ಪಾಠ ಹೇಳುವುದು ಬಿಟ್ಟರೆ ಎಲ್ಲಾ ಹೊತ್ತು ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಮಲಗುತ್ತಿದ್ದೆ. ಜೀವನದಲ್ಲಿ ಧ್ಯೇಯವಿರಲಿಲ್ಲ. ವರ್ತಮಾನದಲ್ಲಿ ಗುರಿ ಇರಲಿಲ್ಲ. ಭವಿಷ್ಯದಲ್ಲಿ ನಂಬಿಕೆ, ಬದುಕಿರಲಿಲ್ಲ. 2 ದಿನ ಕಳೆದ ಮೇಲೆ ಒಬ್ಬ ಹುಡುಗ ಕೊಠಡಿಗೆ ಬಂದು ನನ್ನ ಕೈಯಲ್ಲಿ ಒಂದು ಚೀಟಿ ಕೊಟ್ಟು ತಾನು ಊರಿಗೆ ಬಂದು 15 ದಿನವಾಯಿತೆಂದು, ನಾನು ಖಂಡಿತ ಮನೆಗೆ ಬರಬೇಕೆಂದು ರಾಚಮ್ಮ ಬರೆಸಿದ್ದಳು. ಆ ಹುಡುಗನನ್ನು ಹಿಂದಿರುಗಿ ಕಳುಹಿಸಿದೆ. ಅವಳ ಮನೆಗೆ ಹೋಗಲಿಲ್ಲ. ಮರು ಸಂಜೆ 5 ಗಂಟೆಯ ವೇಳೆಗೆ ಅವಳೇ ಕೊಠಡಿಗೆ ಬಂದಳು. ಕಿಟಕಿ ತೆಗೆಸಿ ಒಳಗೊಮ್ಮೆ ಪೂರ್ಣವಾಗಿ ನೋಡಿದಳು. ಹೊಗೆಯದ ಕೊಳೆ ಬಟ್ಟೆಗಳು ಹಗ್ಗದ ಮೇಲೆ ರಾಶಿಯಾಗಿದ್ದವು. ನೆಲದ ಮೇಲೆ ಕಸವು ಹೊಲಕ್ಕೆ ಗೊಬ್ಬರ ಚೆಲ್ಲಿದಂತೆ ಕಾಣಿಸುತ್ತಿತ್ತು. ಬೆಳಕನ್ನೇ ಕಾಣದ ನನ್ನ ಕಣ್ಣುಗಳು ಕಿಟಕಿ ತೆರೆದುದರಿಂದ ಸಂಕುಚಿಸಿದವು. ಹೇಳಿ ಕಳಿಸಿದ್ರು ಯಾಕೆ ಬರಲಿಲ್ಲ ಹೇಳಿದಳು ರಾಚಮ್ಮ. ನಾನು ಸುಮ್ಮನೆ ಇದ್ದೆ. ನನ್ನ ಜೊತೆ ಮನೆಗೆ ಬಾ. ಇಲ್ಲ, ನಿನ್ನ ಕೈಲಿ ಮಾತಾಡ್ತಿದ್ದೆ. ಮನೆಯಲ್ಲಿ ಮರಿಯಮ್ಮನ ಕೈಲಿ ಮಗು ಕೊಟ್ಟು ಬಂದಿದ್ದೀನಿ ಎಂದು ನನ್ನನ್ನು ಸಂಗಡ ಕರೆದುಕೊಂಡು ಹೊರಟಳು. ಮನೆಗೆ ಹೋದ ತಕ್ಷಣ ಮಗುವನ್ನು ಎತ್ತಿಕೊಂಡಳು. ಹೆಣ್ಣು ಮಗು ಅವಳ ಹಾಗೆಯೇ ಕಾಣುತ್ತಿತ್ತು. ನನ್ನ ಹತ್ತಿರ ಕುಳಿತು, ಅದಕ್ಕಾಗಿ ಮನಸ್ಸಿಸ್ಕೊಂಡ್ರೆ ಆಗುತ್ತಿದೆಯೇ? ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೊಂಡಿದ್ಯಾ? 20 ದಿನದಲ್ಲಿ ಕೆನ್ನೆ ಒಳ ಹೋಗಿದೆ, ಕಣ್ಣು ಗುಳಿ ಬಿದ್ದಿದೆ ಎಂದು ವ್ಯಥಪಟ್ಟಳು. ನನಗೆ ಆಶ್ಚರ್ಯವಾಯಿತು. ಈ ವಿಷಯ ಅವಳಿಗೂ ತಿಳಿದಿರಬಹುದೇ? ಆದರೂ ನಾನು ತೋರಗೊಡಲಿಲ್ಲ. ಮೈ ಸರಿ ಇರಲಿಲ್ಲ. ನಿಜವಾದ ಕಾರಣ ನನಗೆ ಗೊತ್ತಿದೆ ಸತ್ಯಣ್ಣ. ಈಗ 7-8 ದಿನದಲ್ಲಿ ಲಿಲ್ಲಿಯೇ ಎಲ್ಲಾನು ಹೇಳಿದ್ಳು. ಇಷ್ಟೊಂದು ಕೊರಗೋದು ವಿವೇಕವಲ್ಲ. ಹೇಗಾದರೂ ಸಮಾಧಾನ ತಂದುಕೋ. ನಾನು ಮೌನವಾಗಿ ಕುಳಿತಿದ್ದೆ. ರಾಚಮ್ಮ ಒಳಗೆ ಹೋಗಿ 4 ಬಾಳೆಹಣ್ಣು ತಂದಳು. ಅಣ್ಣನೇ ಕೊಡಬೇಕು ಅಂತ ಏನೂ ಇಲ್ಲ. ನೀನ್ ಕೊಟ್ಟ ತಿಂಡಿನೂ ತಿಂತೀನಿ ಎಂದೆ. ಲಿಲ್ಲಿ ಅದನ್ನು ಹೇಳಿದಳು. ಆದರೂ ನಿನ್ನ ಮನಸ್ಸಿಗೆ ವಿರೋಧವಾಗಿ ಹಾಗೆ ಮಾಡುವ ಅವಶ್ಯಕತೆಯಾದರೂ ಏನಿದೆ? ಮನಸ್ಸಿಗೆ ವಿರೋಧವಾಗಿ ಅಲ್ಲ, ಸಂತೋಷವಾಗಿಯೇ ತಿಂತೀನಿ. ನಾನು ಕೊಟ್ಟ ತಿಂಡಿ ನೀನು ತಿಂದರೂ ನನಗೆ ಸಂತೋಷ, ತಿನ್ನದಿದ್ದರೂ ಸಂತೋಷ. ಇದರಿಂದಲೇ ವಿಶ್ವಾಸ ನಿರ್ಧರಿಸುವ ಮನೋಭಾವ ನನ್ನದಲ್ಲ ಎಂದು ಹೇಳಿ ಒಳಗೆ ಹೋಗಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಮೊಸರನ್ನ ಕಲಿಸಿ ಒಂದು ಚಮಚದೊಡನೆ ನನಗೆ ಕೊಟ್ಟು, ನೀನು ಊಟನೇ ಮಾಡ್ತಿಲ್ಲ ಅಂತ ಕಾಣುತ್ತೆ, ಈ ಅನ್ನ ತಿನ್ನು ಎಂದಳು. ಆ ಅನ್ನವು ನನಗೆ ಪೂರ್ತಿಯಾಗಿ ಸೇರಲಿಲ್ಲ. ಅರ್ಧವನ್ನು ತಟ್ಟೆಯಲ್ಲಿ ಬಿಟ್ಟು ನೀರು ಕುಡಿದೆ. ತಟ್ಟೆ ತೆಗೆದಿಟ್ಟು, ರಾಚಮ್ಮ, ನಾನೊಂದು ಮಾತು ಹೇಳ್ತೀನಿ, ಮಾಡ್ತೀಯಾ ಎಂದಳು. ಏನು ಹೇಳು? ನಿನಗೆ ಒಪ್ಪುವಾಗುವಂತ ಒಂದು ಬ್ರಾಹ್ಮಣರ ಹೆಣ್ಣು ಹಾಸನದಲ್ಲಿದೆ. ನನ್ನ ಸ್ನೇಹಿತೆಯ ತಂಗಿ. ಮದುವೆ ಆಗು. 1 ವಾರದಲ್ಲಿ ನಿನ್ನ ಮನಸ್ಸು ಮೊದಲಿನ ಹಾಗೆ ಆಗುತ್ತೆ. ಈಗ ನಿನ್ನ ಮನಸ್ಸು ಆ ಮಾತನ್ನೆತ್ತಿದ್ದರೆ ಉರಿದು ಬೀಳುತ್ತೆ ನಿಜ. ಮನಸ್ಸನ್ನು ಕಟ್ಟಿ ಹಾಕಿ ನನ್ನ ಮಾತಿಗೆ ಅಂತಲೇ ಮದುವೆ ಮಾಡಿಕೊ. ಒಂದೇ ದಿನದಲ್ಲಿ ನಿನ್ನನ್ನು ಸಮಾಧಾನ ಪಡಿಸಿ ಮೊದಲಿನಂತೆ ಮಾಡುವ ಆ ಗುಣ ಆ ಹುಡುಗಿಯಲ್ಲಿದೆ. ನಾನು ಊರಿನಿಂದ ಇಲ್ಲಿಗೆ ಬರುವಾಗ ಮುಂಚೆ ನನ್ನ ಅಕ್ಕನ ಮನೆಗೆ ಹಾಸನಕ್ಕೆ ಹೋಗಿದ್ದೆ. ಅಕ್ಕನ ಮನೆಯ ಹತ್ತಿರವೇ ಅವರೂ ಇದ್ದಾರೆ. ನನ್ನ ಸ್ನೇಹಿತೆಯ ಸ್ವಂತ ತಂಗಿ. ರೂಪದಲ್ಲಂತೂ ಅಷ್ಟು ಚೆನ್ನಾದ ಹೆಣ್ಣು. ನಾನು ಎಲ್ಲೋ ಒಬ್ಬಿಬ್ಬರನ್ನು ಮಾತ್ರ ನೋಡಿರಬಹುದು.
ಗುಣನಡತೆಯಲ್ಲೂ ತುಂಬಾ ಒಳ್ಳೆಯವಳು. ಇಂಟರ್ಮೀಡಿಯೇಟ್ ಓದಿ ಫೇಲ್ ಆಗಿದ್ದಾಳೆ. ಚೆನ್ನಾಗಿ ಸಂಗೀತ ಹಾಡ್ತಾಳೆ. ನಿನ್ನ ನೆನಪು ಬಂದು ಆ ಹುಡುಗಿಯ ತಾಯಿಯ ಕೈಯಲ್ಲಿ ನಾನೇ ಹೇಳಿದೆ. ಅವನಿಗೆ ಬೇರೆ ಕಡೆ ಕನ್ಯೆ ಗೊತ್ತಾಗಿದೆ ಅಂತ ಅವರಿಗೆ ಕಾಗದ ಬರೆದು ಬಿಡು. ಏನ್ ನೀನು ಹೇಳುವ ಮಾತು? ಅವರು ಬೇರೆ ಕಡೆ ಎಲ್ಲಿಯಾದರೂ ಪ್ರಯತ್ನಿಸಲಿ. ನನಗಾಗಿ ಕಾದು ಅವರಿಗೆ ಮುಂದೆ ತೊಂದರೆಯಾಗೋದು ಬೇಡ ಅಂತ ಹೇಳಿ ನಾನು ಅಲ್ಲಿಂದ ಹೊರಟೆ. ಕೊಠಡಿಗೆ ಬಂದು ಮಲಗಿದ್ದೆ. ಹೀಗೆಯೇ 1 ತಿಂಗಳು ಕಳೆಯಿತು. ಜೀವನದಲ್ಲಿ ಯಾವ ಸುಧಾರಣೆಯೂ ಆಗಿರಲಿಲ್ಲ. ಹುಡುಗರಲ್ಲಿ ಪಾಠ ಹೇಳುವುದರಲ್ಲಿ ಮೊದಲಿನ ಕ್ರಮ, ಸ್ಫೂರ್ತಿ, ಉತ್ಸಾಹಗಳು ಇರುತ್ತಿರಲಿಲ್ಲ. ಒಮ್ಮೆ ಹೇಳಿದರೆ ಅರ್ಥವಾಗದೆ ಹುಡುಗರು ಮತ್ತೆ ಕೇಳುತ್ತಿದ್ದರು. ಪುನಃ ಹೇಳಿದರೂ ಎಷ್ಟೋ ಸಲ ಅವರಿಗೆ ತಿಳಿಯುತ್ತಿರಲಿಲ್ಲ. ನನ್ನ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿತ್ತು. ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯೂ ಆಗಿತ್ತು. ಓದು ಅಲ್ಲಿಗೆ ಮುಕ್ತಾಯವಾಗಿತ್ತು. ಯಾವುದಾದರೂ ನೌಕರಿ ಹುಡುಕುವುದಕ್ಕೆ ಉತ್ಸಾಹವಿರಲಿಲ್ಲ. ನೌಕರಿಗೆ ಸೇರುವ ಅವಶ್ಯಕತೆಯೂ ನನಗೆ ಕಾಣುತ್ತಿರಲಿಲ್ಲ. ರಾಚಮ್ಮನ ಮನೆಗೂ ಕ್ರಮವಾಗಿ ಹೋಗುತ್ತಿರಲಿಲ್ಲ. ಕಾಲ ಕಳೆಯಲು ಸಿಕ್ಕಿದ ಸಿನಿಮಾಗಳಿಗೆ ನುಗ್ಗಲು ಆರಂಭಿಸಿದೆ. ಅದರಿಂದ ಮನಸ್ಸು ಇನ್ನೂ ಕಲಕುತ್ತಿತ್ತು. ಆದರೆ ಹಾಗೆ ಕಲಕುವುದರಲ್ಲಿ ಆಕರ್ಷಣೆ ಇತ್ತು. ಸಿನಿಮಾದಲ್ಲಿ ಮಾದಕ ಗುಣವಿತ್ತು. ನನ್ನ ಶರೀರದ ಶಕ್ತಿ ಬಹುಪಾಲು ಕುಗ್ಗಿ ಹೋಗಿತ್ತು. ಸಿನಿಮಾ ನೋಡಿಕೊಂಡು ರಾತ್ರಿ ಕೊಠಡಿಗೆ ಹಿಂದಿರುಗುವುದರಲ್ಲಿ ಕಾಲುಗಳು ಸೋತು ಹೋಗುತ್ತಿದ್ದವು. ಹಾಸಿಗೆ ಸುತ್ತುವ ಅಭ್ಯಾಸವನ್ನೇ ಬಿಟ್ಟು ಬಿಟ್ಟಿದ್ದೆ. ಕ್ರಮವಾದ ನಿದ್ರೆ ದೂರವಾಗಿತ್ತು. ಬದುಕಿನಲ್ಲಿ ಇರುವುದಾದರೂ ಏನು ಎಂಬ ಶೂನ್ಯ ರೂಪಕ ಪ್ರಶ್ನೆ ಸದಾ ಮನಸ್ಸಿನಲ್ಲಿ ಮೊರೆಯುತ್ತಿತ್ತು. ಅದು ಪ್ರಶ್ನೆಯೂ ಆಗಿತ್ತು, ಉತ್ತರವೂ ಆಗಿತ್ತು. ವಿಷಯವನ್ನು ತಿಳಿಸಿ ಶಂಕರನ ಸಲಹೆಯನ್ನು ಪಡೆಯಲೇ ಎಂಬ ಯೋಚನೆ ಮನಸ್ಸಿನಲ್ಲಿ ಅನೇಕ ಸಲ ಸುಳಿಯಿತು. ರಾಮಣ್ಣನನ್ನು ನೋಡುವ ಆಸೆ ಹುಟ್ಟುತ್ತಿತ್ತು. ಆದರೆ ಅವರು ಕೊಡುವ ತೀರ್ಮಾನವೇನೆಂಬುದು ಪೂರ್ವಭಾವಿಯಾಗಿ ನನಗೆ ತಿಳಿದಿತ್ತು. ಅವರ ಮುಂದೆ ಹೋಗಿ ನನ್ನ ದುರ್ಬಲ ಸ್ಥಿತಿಯನ್ನು ವರ್ಣಿಸುವ ಯೋಚನೆ ಮನಸ್ಸಿಗೆ ಒಪ್ಪುತ್ತಿರಲಿಲ್ಲ. ಒಂದು ದಿನ ರಾಚಮ್ಮನ ಮನೆಗೆ ಹೋಗುತ್ತಿದ್ದೆ. ಅಲ್ಲಿಂದಲೇ ಲಿಲ್ಲಿ ಹಿಂದಿರುಗಿ ತನ್ನ ಮನೆಗೆ ಹೋಗುತ್ತಿದ್ದುದು ಕಾಣಿಸಿತು. ಇತ್ತೀಚೆಗೆ ನಾನು ಅವಳನ್ನು ನೋಡಿರಲಿಲ್ಲ. ಅವಳು ನನ್ನನ್ನು ನೋಡಿ ತಲೆ ತಗ್ಗಿಸಿಕೊಂಡು ರಸ್ತೆಯ ಬೇರೆ ಪಕ್ಕಕ್ಕೆ ಹೊರಡಿದಳು. ಮಾತನಾಡಿಸಬೇಕೆಂದು ಉತ್ಕಟೇಚ್ಛೆ ನನ್ನಲ್ಲಿ ಎದ್ದು ನಿಂತಿತು. ಲಿಲ್ಲಿ ಎಂದು ಕೂಗಿದೆ. ಅವಳು ಮಾತನಾಡಲಿಲ್ಲ. ಮುಂದೆ ಹೋಗುತ್ತಿದ್ದಳು. ವೇಗವಾಗಿ ಅವಳನ್ನು ಹಿಂಬಾಲಿಸಿ, ಲಿಲ್ಲಿ, ಸ್ವಲ್ಪ ನಿಲ್ಲು, ಕೇಳೋಲ್ಲವೇ ಎಂದೆ. ತಲೆ ತಿಗ್ಗಿಸಿ ನಿಂತಳು. ನನ್ನಂತೆ ಕೊಳೆಯಾದ ಬಟ್ಟೆ ಹುಟ್ಟಿರಲಿಲ್ಲ. ಹಿಂದಿನಿಂದ ನೋಡುವಾಗ ಮೊದಲಿನಂತೆಯೇ ಕಾಣುತ್ತಿದ್ದಳು. ಆದರೆ ಹತ್ತಿರ ಹೋದಾಗ ಕೃಶವಾಗಿದ್ದುದು ಕಾಣಿಸಿತು. ಕಣ್ಣು ಬಾಡಿದ್ದವು. ಮುಖದ ಗೆಲುವು ಸತ್ತು ಹೋಗಿ ಶವದ ಕಳೆಯಿತ್ತು. ನಿನ್ ಕೈಲಿ ಸ್ವಲ್ಪ ಮಾತನಾಡಬೇಕು. ನನ್ನ ರೂಮಿಗೆ ಬಾ. ಬೇಡಿ, ನಾನು ಮನೆಗೆ ಹೋಗ್ಬೇಕು. ನನ್ನ ಕೋಪವೇರಿತು. ಸುಮ್ಮನೆ ಬರ್ತೀಯೋ ಅಥವಾ ಬೀದಿಲೆ ಪಂಚಾಯಿತಿ ಮಾಡ್ತಾ ನಿಲ್ಲೋ ಎಂದು ಕೇಳಿದೆ. ಮೌನವಾಗಿ ನನ್ನ ಹಿಂದೆ ನಡೆದಳು. ನನ್ನ ಕೊಠಡಿಯ ಸ್ಥಿತಿ ನೋಡಿ ನೀವು ಹೀಗಾಗಬಾರದು ಎಂದಳು. ಅದನ್ನ ಹೇಳೋಕೆ ನಿನ್ಗೆ ನಾಲಿಗೆ ಇಲ್ಲ. ನೀನು ಸುಮ್ಮನೆ ಕೂತ್ಕೋ. ಕೊಠಡಿಯಲ್ಲಿದ್ದ ಪೊರಕೆ ತೆಗೆದುಕೊಂಡು ಕಸ ಗುಡಿಸಿದಳು. ಧೂಳಿನ ಕೈ ತೊಳೆದುಕೊಳ್ಳುವಷ್ಟು ನೀರು ಕೊಠಡಿಯಲ್ಲಿ ಇರಲಿಲ್ಲ. ಹಗ್ಗದ ಮೇಲಿದ್ದ ಕೊಳೆಯ ಪಂಚೆಯಿಂದ ಕೈ ಒರೆಸಿಕೊಂಡು, ನಿಮ್ಮ ಬಟ್ಟೆಗಳನ್ನೆಲ್ಲ ಕೊಡಿ, ನಾನು ಅಗಸನಿಗೆ ಕೊಡ್ತೀನಿ ಎಂದಳು. ನಾನು ಅದುವರೆಗೆ ಮೂಕನಂತೆ ಕುಳಿತಿದ್ದೆ. ಮನಸ್ಸಿನಲ್ಲಿ ಎಷ್ಟೋ ಸಲ ಚಿಮ್ಮಿ ಹೋಗಿದ್ದ ಒಂದು ಆಲೋಚನೆಯು ಮತ್ತೊಮ್ಮೆ ಮಹಾಪ್ರವಾಹದಂತೆ ನುಗ್ಗಿ ಬಂತು. ಪ್ರಚಂಡವಾದ ಒಂದು ಪಲ್ಲಟವೇ ನನ್ನೊಳಗೆ ನಡೆಯುತ್ತಿತ್ತು. ಇಲ್ಲಿ ಬಂದು ಕೂತುಕೋ. ಅವಳು ದೂರದಲ್ಲಿಯೇ ನಿಂತಿದ್ದಳು. ನನ್ನ ಹತ್ತಿರ ಬಾ. ಲಿಲ್ಲಿ ಸನಿಹದಲ್ಲಿ ಕುಳಿತಳು. ಬಿಗಿಯಾಗಿ ಅವಳ ಕೈ ಹಿಡಿದು, ಲಿಲ್ಲಿ, ನೀನಿಲ್ಲದೆ ನಾನು ಬದುಕುವ ಹಾಗಿಲ್ಲ ಎಂದೆ. ನಾನು ಹೀಗೆ ಇನ್ನು 3-4 ತಿಂಗಳು ಬದುಕಿರಬಹುದು. ಅಷ್ಟರಲ್ಲಿ ದೇವರು ನನ್ನನ್ನ ಕರೆದುಕೊಳ್ತಾನೆ. ಅವಳ ಕೈ ಕೇವಲ ಅಸ್ಥಿಯ ರಚನೆಯಾಗಿತ್ತು. ಕುತ್ತಿಗೆಯ ಮೂಳೆಗಳು ಎದ್ದು ಕಾಣುತ್ತಿದ್ದವು. ನಾನು ನಿನ್ನ ಮದುವೆ ಆಗ್ತೀನಿ. ನಾನು ಕ್ರೈಸ್ತ ಮತಕ್ಕೆ ಸೇರ್ತೀನಿ. ಲಿಲ್ಲಿ ತಲೆ ಎತ್ತಿ ನನ್ನ ಮುಖ ನೋಡಿದಳು. ಅವಳ ಮುಖದ ಮೇಲೆ ವಿಸ್ಮಯದ ಸಂಗಡ ಅರ್ಧ ಅವ್ಯಕ್ತವಾದ ಭಯವು ಕಾಣುತ್ತಿತ್ತು. 2 ನಿಮಿಷ ನನ್ನನ್ನೇ ವೇಯಿಕ್ಕಿ ನೋಡಿ, ಅದು ಮಾತ್ರ ಬೇಡಿ. ನನಗಾಗಿ ನೀವು ಕ್ರೈಸ್ತರಾಗಕೂಡದು. ನೀವು ಕ್ರೈಸ್ತರಾದರೂ ನಾನು ನಿಮ್ಮನ್ನು ಮದುವೆಯಾಗೋಕೆ ಸಿದ್ಧಳಿಲ್ಲ ಎಂದಳು. ಕೂತಿದ್ದ ಕೊಠಡಿಯ ಮೇಲ್ಚಾವಣಿ ನನ್ನ ಮೇಲೆ ಕುಸಿದು ಬಿದ್ದಂತಾಯಿತು. ತಕ್ಷಣ ಮೈ ಬೆವರಿ ಕೊಳಕು ಬಟ್ಟೆ ಅಂಟಿದಂತಾಗಿ ಅಸಹ್ಯವಾಯಿತು. ಕುಳಿತದ್ದಲ್ಲಿಂದಲೇ ಕೊಂಚ ದೂರ ಸರಿದು, ನನ್ನ ಮದುವೆಯಾಗೋಕೆ ನೀನು ಸಿದ್ಧಳಿಲ್ಲವೇ ಎಂದು ಕೇಳಿದೆ. ಅವಳು ಮಾತನಾಡಲಿಲ್ಲ. ನೆಲವನ್ನೇ ನೋಡುತ್ತಾ ಕುಳಿತಳು. ನಾನು ಆಡುತ್ತಿದ್ದ ಮಾತಿನ ಸಂಗಡವೇ ನನ್ನ ಬಾಳಿನ ಅನೇಕ ಘಟನೆಗಳ ನೆನಪು ಅತ್ಯಂತ ವೇಗವಾಗಿ ಹರಿದು ಹೋಯಿತು. ಹಿಂದುವಾಗಿ ಅತ್ಯಂತ ಶ್ರದ್ಧೆಯುಳ್ಳ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದೆ. ತಂದೆಯೋ ಕರ್ತವ್ಯಹೀನ. ತಾಯಿಯ ಸಾವಿನಿಂದ ನನ್ನನ್ನು ಹಿಡಿದಿದ್ದ ಮನೆತನದ ತಂತೂ ಕಡಿದು ಹೋಯಿತು. ನಂತರ ಸೋದರ ಮಾವನೊಡನೆ ಕಳೆದ ಅರಣ್ಯ ಕಾಂಡದಲ್ಲಿ ಸುರಿಸಿದ ಕೊನೆಯಿಲ್ಲದ ಕಣ್ಣೀರು, ಉಪನಯನವಾಗದೆ ಭಿಕ್ಷಾನ್ನ ಮಾಡಿದುದಕ್ಕಾಗಿ ಕೇಳಿದ ನಿಂದೆಯ ಮಾತುಗಳು, ಕಾಲೇಜಿನ ಪ್ರೊಫೆಸರರ ಅಸಹಿಷ್ಣುತೆಯ ಕಟು ನುಡಿಗಳು, ಅನಾಥಾಲಯದಿಂದ ಹೊರಬಂದಾಗ ಅನ್ನ ನೀರಿಲ್ಲದೆ ಬಳಲಿದ ದಿನಗಳು, ಲಿಂಗಾಯತರ ಹಾಸ್ಟೆಲ್ನಲ್ಲಾದರೂ ಆಶ್ರಯ ಪಡೆಯೋಣವೆಂದು ಯತ್ನಿಸಿದರೆ ಅಲ್ಲಿಯೂ ತಾಂಡವವಾಡುತ್ತಿದ್ದ ಅನ್ಯಮತೀಯನನ್ನು ಹಳೆಯುವ ವಾತಾವರಣ. ನನ್ನಂತೆಯೇ ಕಷ್ಟಪಟ್ಟ ಶ್ರೀಕಂಠನು ಜಗದ್ಗುರು ಸ್ವಾಮಿಗಳನ್ನು ಕಂಡಾಗ ಸಿಕ್ಕಿದ ನಿರಾಶಾಮಯ ಉತ್ತರ, ಮತ್ತೆ ಮುಂದುವರಿದ ಗಂಜಿಗೆ ದಿಕ್ಕಿಲ್ಲದ ದುಸ್ಥಿತಿಯ ದಿನಗಳು. ಈ ಎಲ್ಲ ಸಂಕಷ್ಟಗಳ ಸುಳಿಯಲ್ಲಿ ನನ್ನ ಧರ್ಮದ ಯಾವ ಜನರೂ ನೆರವಿಗೆ ಬರಲಿಲ್ಲ. ನಾನೇಕೆ ವೃಥಾ ಮಿಥ್ಯಾತ್ಮಕ ಅಪ್ರಯೋಜಕ ಶಿಥಿಲವಾದ ಕಲ್ಪನೆಯೊಂದರ ಮೋಹಕ್ಕೆ ಒಳಗಾಗಿ ನನ್ನಲ್ಲಿ ಇಲ್ಲಿಂದ ದೂರವಾಗಬೇಕು. ಮನಸ್ಸಿನ ಒಳತೋಟಿಯ ಅಜ್ಞಾತ ಮೂಲೆಯೊಂದರಿಂದ ಮತ್ತೊಂದು ವಿಚಾರದ ಪ್ರವಾಹ ನುಗ್ಗಿ ಬಂತು. ನನ್ನ ಕುಲ, ಹಿಂದೂ ಸ್ತ್ರೀಯ, ಹಿಂದೂ ಸಂಸ್ಕೃತಿಯ
ಪ್ರತಿರೂಪವೆನ್ನುವ ನನ್ನ ತಾಯಿಯ ನೆನಪು ಮನೋರಂಗದಲ್ಲಿ ಸುಳಿಯಿತು. ಶಂಕರ, ಅವನೊಡನೆ ಮಾಡುತ್ತಿದ್ದ ಚರ್ಚೆ, ಹಿಂದೂ ಧರ್ಮದ ಬಗೆಗೆ ವ್ಯಾಸಂಗ ಮಾಡಿದ ಪುಸ್ತಕಗಳು, ಈ ಧರ್ಮದ ಮಹತ್ವವನ್ನು ನಭಕ್ಕೆ ಎತ್ತಿ ಹಿಡಿದು ಘೋಷಿಸಿದ ವಿದ್ವಾಂಸರ ಬರಹಗಳು ಮನಸ್ಸಿನ ತೆರೆಯ ಮೇಲೆ ಪ್ರಕಾಶಮಯ ಬೆಳಕನ್ನು ಚೆಲ್ಲಿತು. ಇಂದಿನ ಕ್ಷಣ ಯೋಚನೆಯು ಈಗ ಮಾಯವಾದಂತಾಯಿತು. ಆದರೂ ಇಂದಿನ ಹಿಂದೂ ಸಮಾಜ ಏನಾಗಿದೆ? ಆ ಸಮಾಜದ ಒಂದು ವ್ಯಕ್ತಿಯಾಗಿ ನಾನು ಅನುಭವಿಸಿದ ನೋವು ಕಡಿಮೆಯಾದ್ದಲ್ಲ. ನನ್ನ ಧರ್ಮ, ನನ್ನ ಸಂಸ್ಕೃತಿ ಎಂಬ ಕಲ್ಪನೆಯ ಆದರ್ಶಕ್ಕೆ ಮರುಳಾಗಿ ನಿಜ ಜೀವನದಲ್ಲಿ ಕಣ್ಣೆದುರು ಬಂದಿರುವ ಭಾಗ್ಯದ ಅವಕಾಶವನ್ನು ಕಾಲಿನಿಂದ ತಳ್ಳಬೇಕೆ? ಏಕ ಮನಸ್ಸಿನಿಂದ ನನ್ನ ಸೇವೆ ಮಾಡಿದ, ನನಗಾಗಿ ಕೊರಗೆ ಕೃಷಳಾಗಿ ಮೃತ್ಯುವಿನೆಡೆಗೆ ಹೋಗಲು ಹೆಜ್ಜೆ ಇಡುತ್ತಿರುವ ಲಿಲ್ಲಿಯನ್ನು ಧರ್ಮವೆಂಬ ಒಂದು ಕಾರಣಕ್ಕಾಗಿ ಬಿಟ್ಟು ಬಿಡುವುದರಲ್ಲಿ ಎಷ್ಟು ಮಟ್ಟದ ವಿವೇಕವಿದೆ? ನನಗಾಗಿ ನನ್ನ ಧರ್ಮವನ್ನು ತೊರೆದು ನನ್ನೆಡೆಗೆ ಬರಲು ಲಿಲ್ಲಿ ಸಿದ್ಧಳಾಗಿದ್ದಾಳೆ. ಅವಳನ್ನು ಸ್ವೀಕರಿಸಲು ನನ್ನ ಧರ್ಮ ಸಿದ್ಧವಿಲ್ಲ. ನನ್ನನ್ನು ಸ್ವಾಗತಿಸಲು ಅವಳ ಧರ್ಮ ಸದಾ ಬಾಗಿಲು ತೆರೆದು ನಿಂತಿದೆ. ಅವಳ, ನನ್ನ ಎರಡು ಧರ್ಮವೂ ಸುಳ್ಳು. ವಿಚಾರದ ವಿರುದ್ಧ ಗತಿಯ ಘರ್ಷಣೆಯು ಚಿತ್ತರಂಗದಲ್ಲಿ ಹಿಂಸಾತ್ಮಕವಾಗಿ ನಡೆದಿತ್ತು. ಯಾಕೆ ಲಿಲ್ಲಿ? ಸುಮ್ಮನಾದೆ. ಕೊನೆಯ ಉತ್ತರ ಹೇಳಿ ಇಲ್ಲಿಂದ ಎದ್ದು ಹೋಗು. ನನ್ನ ಧ್ವನಿಯಲ್ಲಿ ಕೋಪವು ಕಂಪಿಸುತ್ತಿತ್ತು. ಲಿಲ್ಲಿಯ ಕಣ್ಣಿನಲ್ಲಿ ಕಂಬನಿ ಹರಿಯುತ್ತಿತ್ತು. ಅವಳು ತಲೆ ಎತ್ತಿ, ನಿಮ್ಮನ್ನು ಬಿಟ್ಟು ನಾನು ಬದುಕಲಾರೆ ಎಂದಳು. ಹತ್ತಿರ ಸರಿದು ಅವಳ ಕೈ ಹಿಡಿದೆ. ನನ್ನೆದೆಯ ಮೇಲೆ ಮುಖವಿಟ್ಟು ಅವಳು ದುಃಖದ ನೀರು ಸುರಿಸಿದಳು. ಅಷ್ಟು ದಿನದಿಂದಲೂ ನನ್ನನ್ನು ತೊಳಲಿಸುತ್ತಿದ್ದ ಅಂತರಂಗದ ತಳಮಳವು ನಿಂತು ಹೋಗಿ ಒಂದು ಬಗೆಯ ವಿಚಿತ್ರ ಶಾಂತಿ ಹುಟ್ಟಿತು. ನನ್ನ ಎದೆಯಲ್ಲಿ ಮುಖವನ್ನು ಹುದುಗಿಸಿ ಇಲ್ಲಿ ಅಳುತ್ತಲೇ ಇದ್ದಳು. ಆ ಕಣ್ಣೀರು ನಮ್ಮಿಬ್ಬರಿಗೂ ಮನಃಶಾಂತಿಯನ್ನು ಕೊಡುತ್ತಿತ್ತು. ಎಷ್ಟೋ ಹೊತ್ತು ಕಳೆದ ಮೇಲೆ ಅವಳು ಸುಮ್ಮನಾಗಿ ನನ್ನ ಕಣ್ಣನ್ನು ಒರೆಸಿಕೊಂಡು ಕೇಳಿದಳು, ಎಂಥ ತೀರ್ಮಾನ ಮಾಡಿದಿರಿ? ಮನಸ್ಸಿಗೆ ಈಗ ನೆಮ್ಮದಿ ದೊರೆತಿದೆ. ಆ ವಿಷಯದಲ್ಲಿ ಈಗ ಮುಂದೆ ಎಂದೆಂದಿಗೂ ಯಾವ ಪ್ರಶ್ನೆಯನ್ನು ಕೇಳಬೇಡ. ಲಿಲ್ಲಿ ಕುಳಿತಲ್ಲಿಂದ ಮೇಲೆ ಎದ್ದು ಬೇರೆ ಒಗೆದ ಬಟ್ಟೆ ಇದ್ದರೆ ಹಾಕಿಕೊಂಡು ತೊಟ್ಟಿರುವ ಬಟ್ಟೆ ತೆಗೆದುಕೊಡಿ, ಎಲ್ಲನೂ ಅಗಸನಿಗೆ ಕೊಡ್ತೀನಿ ಎಂದಳು. ಅದೆಲ್ಲ ನಿಧಾನವಾಗಿ ಮಾಡುವೆಯಂತೆ. ಈಗ ಅಷ್ಟು ಕೆಲಸ ನಾನೇ ಮಾಡಬಲ್ಲೆ. ನೀನು ಮನೆಗೆ ಹೋಗು ಎಂದೆ. ನಾಳೆ ಬರ್ತೀನಿ ಎಂದು ಹೇಳಿ ಅವಳು ಹೊರಟು ಹೋದಳು. ಬಾಡಿ ಹೋಗುತ್ತಿದ್ದ ನನ್ನ ಬದುಕಿನಲ್ಲಿ ಬದುಕಬೇಕೆಂಬ ಪ್ರವೃತ್ತಿ ಚಿಗುರಿತು. ಹಾಸಿಗೆ ಬಟ್ಟೆಗಳು ಹೊಲಸಾಗಿದ್ದುದು ಮೊದಲ ಸಲ ಸರಿಯಾಗಿ ಕಂಡಿತು. ಇದ್ದ ಎಲ್ಲಾ ಬಟ್ಟೆಗಳನ್ನು ಗಂಟು ಕಟ್ಟಿ ತೆಗೆದುಕೊಂಡು ಹೋಗಿ ಅಗಸನಿಗೆ ಕೊಟ್ಟು ನಾಳೆ ಮುಂಜಾನೆಯ ವೇಳೆಗೆ ಒಂದು ಜೊತೆ ಒಗೆದು ಕೊಡುವಂತೆ ಹೇಳಿದೆ. ಆ ರಾತ್ರಿ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದೆ. ಕೊಠಡಿಗೆ ಬಂದು ಮಲಗಿದ ತಕ್ಷಣ ಕಾದು ಕುಳಿತದ್ದಲ್ಲಿ ನಿದ್ರೆ ಬಂತು. ಬೆಳಗಿನ 8 ಗಂಟೆಯವರೆಗೂ ನಿದ್ರೆ ಮಾಡಿದೆ. ಎದ್ದು ಮುಖಕ್ಷೌರ ಮಾಡಿಕೊಂಡು ಸ್ನಾನ ಮಾಡಿ ಅಗಸ ಆಗತಾನೆ ಕಳುಹಿಸಿದ್ದ ಒಗೆದ ಬಟ್ಟೆ ಹಾಕಿಕೊಂಡು ವೇಳೆಗೆ ಲಿಲ್ಲಿ ಬಂದಳು. ಮುಖ ಗೆಲುವಿನಿಂದ ತುಂಬಿತ್ತು. ಒಂದು ರಾತ್ರಿಯಲ್ಲಿಯೇ ಮೈ ತುಂಬಿಕೊಂಡು ಬೆಳೆದಿದ್ದಂತೆ ಕಂಡಳು. ಕೈಯಲ್ಲಿ ಪುಟ್ಟ ಚೀಲ ಹಿಡಿದಿದ್ದಳು. ಅದರಲ್ಲಿದ್ದದು ಹೋಟೆಲಿನ ತಿಂಡಿ. ಇಬ್ಬರು ತಿಂದ ಮೇಲೆ ನಾನು, ಮನೆಯಲ್ಲಿ ಹೇಳಿದೆಯಾ ಎಂದು ಕೇಳಿದೆ. ಇಲ್ಲ. ಯಾಕೆ? ಮನೆಯಲ್ಲಿ ಈ ವಿಷಯ, ಅದರಲ್ಲೂ ಮದುವೆಯ ವಿಷಯವನ್ನು ಹೇಳುವುದು ಅಷ್ಟು ಸುಲಭ ಅಂತ ಮಾಡಿಕೊಂಡ್ರಾ? ಹೆಂಗಸಾದ ನಾನು ಹೇಗೆ ಆ ಮಾತು ಶುರು ಮಾಡಲಿ? ಅಲ್ಲದೆ ಗಂಡಿನ ಕಡೆಯವರೇ ಮೊದಲು ಹೆಣ್ಣು ಕೇಳೋಕ್ ಬರಬೇಕು, ಅದೇ ಸಂಪ್ರದಾಯ ಎಂದು ಹುಸಿನಕ್ಕಳು. ನಮ್ಮ ತೀರ್ಮಾನವನ್ನು ಅವಳ ಮನೆಯಲ್ಲಿ ತಿಳಿಸುವುದು ಹೇಗೆ ಎಂದು ಇಬ್ಬರು ಚರ್ಚಿಸಿದೆವು. ನಮ್ಮ ಅತ್ತಿಗೆಯ ಕೈಯಲ್ಲಿ ನೀವು ಮೊದಲು ಹೇಳಿ, ಅತ್ತಿಗೆಯಿಂದ ಅಣ್ಣನಿಗೆ, ಅಣ್ಣನಿಂದ ನಮ್ಮ ತಂದೆಗೆ ವಿಷಯ ಮುಟ್ಟಲಿ ಎಂದು ಸಲಹೆ ಇತ್ತಳು. ಆ ಸಂಜೆ ನಾನು ರಾಚಮ್ಮನ ಮನೆಗೆ ಹೋಗುವುದಾಗಿ ಹೇಳಿದೆ. ಮಧ್ಯಾಹ್ನ ಸುಮಾರು 11 ಗಂಟೆಯವರೆಗೂ ಲಿಲ್ಲಿ ನನ್ನ ಕೊಠಡಿಯಲ್ಲಿ ಇದ್ದು ಮನೆಗೆ ಹೋದಳು. 6 ಗಂಟೆಯ ವೇಳೆಗೆ ನಾನು ಹೋದಾಗ ರಾಚಮ್ಮನ ಮಗು ಅಳುತ್ತಿತ್ತು. ರಾಚಮ್ಮನ ಮುಖ ಗಂಭೀರವಾಗಿತ್ತು. ಮಗುವನ್ನು ಸಮಾಧಾನ ಮಾಡುವ ಗಮನದಲ್ಲಿ ಅವಳು ನನ್ನ ಕಡೆಗೆ ನೋಡಲೇ ಇಲ್ಲ. ಕೊಂಚ ಹೊತ್ತಿನಲ್ಲಿ ಮಗು ಸುಮ್ಮನಾಯಿತು. ಅದನ್ನು ತೊಟ್ಟಿಲಲ್ಲಿ ಮಲಗಿಸಲು ಒಳಗೆ ಹೋದಳು. ಮತ್ತೆ ಹೊರಗೆ ಬಂದು ಕುಳಿತಾಗಲೂ ಅವಳ ಮುಖ ಭಾರವಾಗಿಯೇ ಇತ್ತು. ಮಗು ಅತ್ತದ್ದಕ್ಕೆ ಇಷ್ಟು ಯೋಚನೆ ಮಾಡ್ತೀಯಾ ರಾಚಮ್ಮ? ತಕ್ಷಣ ಮಾತನಾಡಲಿಲ್ಲ. ಸುಮಾರು 4 ನಿಮಿಷ ತಡೆದು ನಿಧಾನವಾಗಿ, ಮಗು ಹಠ ಮಾಡಿದರೆ ಯಾರೂ ಯೋಚನೆ ಮಾಡೋಲ್ಲ, ನಿನ್ನಂತ ದೊಡ್ಡವರು ಹಠ ಮಾಡಿದರೆ ದುಃಖವಾಗುತ್ತೆ ಎಂದಳು ಭಾರವಾದ ಕಂಠದಿಂದ. ನೀನು ಹೇಳೋದು ಅರ್ಥವಾಗೋಲ್ಲ. ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದಳು. ನನಗೆಲ್ಲ ತಿಳಿಯಿತು. ನೀನು ಈಗ ಇಲ್ಲಿಗೆ ಬರ್ತೀಯಾ ಅಂತ ಹೇಳಿದಳು. ವಿಷಯವನ್ನು ನಾನೇ ಮೊದಲು ಆರಂಭ ಮಾಡಬೇಕಾದ ಕಷ್ಟ ತಪ್ಪಿತು. ನಾನು ಸುಮ್ಮನೆ ಕುಳಿತೆ. ಇಷ್ಟೆಲ್ಲ ತಿಳುವಳಿಕೆ ಇರುವ ನೀನು ಹಠ ಮಾಡಬಾರದು. ಲಿಲ್ಲಿಗೆ ನಿನ್ನ ಸ್ನೇಹ ಮಾಡಿಕೊಟ್ಟ ನನ್ನನ್ನೇ ನಾನು ಶಪಿಸಿಕೊಳ್ಳಬೇಕು. ಸ್ವಲ್ಪ ವಿವೇಕ ಕಲಿ. ನನ್ನ ತೀರ್ಮಾನವನ್ನು ರಾಚಮ್ಮ ಇಷ್ಟು ತೀಕ್ಷ್ಣವಾಗಿ ವಿರೋಧಿಸುವಳೆಂದು ನಾನು ಭಾವಿಸಿರಲಿಲ್ಲ. ಈಗ 1.5 ತಿಂಗಳಿಂದಲೂ ನಾನು ಇದ್ದ ಸ್ಥಿತಿ ನಿನಗೆ ಗೊತ್ತಿದೆ ರಾಚಮ್ಮ. ಮನಸ್ಸನ್ನು ಬಿಗಿಯಾಗಿ ಇಟ್ಟುಕೊಂಡಿದ್ದರೆ ಯಾವ ಸ್ಥಿತಿಯೂ ಬರುತ್ತಿರಲಿಲ್ಲ. ನೀನು ಈ ಮಟ್ಟಕ್ಕೆ ಇಳಿತೀಯಾ ಅಂತ ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ ಬಿಡು. ಸ್ನೇಹಮಯಿ ಮೃದು ಮಾತಿನ ರಾಚಮ್ಮ ಉಗ್ರಳಾಗಿದ್ದಳು. ಸುಮಾರು 1 ಗಂಟೆಗೂ ಮೀರಿ ನನ್ನನ್ನು ಚರ್ಚಿಸಿದಳು. ತನ್ನಲ್ಲಿ ಇರಬಹುದಾದ ಕೋಪವನ್ನೆಲ್ಲ ತೋರಿಸಿದಳು. ನನ್ನ ತೀರ್ಮಾನ ಕದಲಲಿಲ್ಲ. ಅಷ್ಟರಲ್ಲಿ ದೇವಪ್ರಸಾದರು ಒಳಗಿನಿಂದ ಬಂದು ನಮ್ಮ ಹತ್ತಿರದಲ್ಲೇ ಕುಳಿತರು. ಅವರು ಬಂದ ಮೇಲೆ ರಾಚಮ್ಮ ಸುಮ್ಮನಾದಳು. ದೇವಪ್ರಸಾದರು ಕೇಳಿದರು, ಮಿಸ್ಟರ್ ಸತ್ಯ, ಲಿಲ್ಲಿನ ಬಿಟ್ಟು ಇರೋಕೆ ನಿಮಗೆ ಸಾಧ್ಯವಿಲ್ಲವೇ? ಈ ಮಾತನ್ನ ಲಿಲ್ಲಿನೇ ಕೇಳಿ. ರಾಚಮ್ಮ ನಡುವೆ ಬಾಯಿ ಹಾಕಿ, ಲಿಲ್ಲಿಗೇನ್ ಕೇಳೋದು? ಈ ಮದುವೆ ಬ್ಯಾಡ. ಅವಳಿಗಾಗಿ ನೀನು ಜಾತಿ ಬೀಳೋದು ಬ್ಯಾಡ. ನಿನ್ ಬುದ್ಧಿ ನಿನ್ ಕೈಯಲ್ಲಿ ಇಟ್ಕೊ. ನಿನಗೆ ಬೇಕಾದ ಹೆಣ್ಣನ್ನ ನಿಮ್ಮ ಜನದಲ್ಲೇ ನಾನು ಕುಡಿಸ್ತೀನಿ.
ನಾನು ಈ ಮದುವೆಗೆ ಒಪ್ಪಲ್ಲ ಎಂದಳು ಸ್ಪಷ್ಟವಾಗಿ. ಪ್ರಾಚಿ, ನೀನು ಸುಮ್ಮನಿರು. ಇಲ್ಲ, ಅವನ ಸ್ವಭಾವ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತು. ಲಿಲ್ಲಿನ ಮದುವೆ ಆದ್ರೂ ಅವನು ಸುಖವಾಗಿರೋಲ್ಲ. ನೀವು ಸುಮ್ಮನಿರಿ. ಈಗ ನೀನು ಒಳಗೆ ಹೋಗು. ಇಲ್ಲದಿದ್ದರೆ ಒಂದು ಮಾತನಾಡದೆ ಸುಮ್ಮನೆ ಕುಳಿತುಕೋ ಎಂದು ಹೆಂಡತಿಗೆ ಹೇಳಿ ನನ್ನ ಕಡೆಗೆ ತಿರುಗಿ ದೇವಪ್ರಸಾದರು ಇಂಗ್ಲಿಷ್ನಲ್ಲಿ ಮುಂದುವರಿಸಿದರು. ನನಗೆ ಯಾವ ವಿಷಯವೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ನಿಮ್ಮನ್ನು ನೋಡಿಯೂ ಇರಲಿಲ್ಲ. ಲಿಲ್ಲಿಯನ್ನು ಸರಿಯಾಗಿ ಗಮನಿಸಿರಲಿಲ್ಲ. ನಿನ್ನೆ ತಾನೇ ಸರಿಯಾಗಿ ನೋಡಿದೆ. ಗೋರಿಗೆ ಹೋಗಲು ಸಿದ್ಧ ಮಾಡಿಕೊಂಡಿರುವ ಹಾಗೆ ಆಗಿದ್ದಾಳೆ. ಕಾರಣ ನನಗೆ ಹೊಳಿಲಿಲ್ಲ. ಇತ್ತೀಚೆಗೆ ಅವಳು ಕಾಯಿಲೆಯಲ್ಲೂ ಮಲಗಿಲ್ಲ. ನಿನ್ನೆ ರಾತ್ರಿ ರಾಚಿನೂ ಕೇಳಿದೆ. ಅವಳು ಹೇಳಲಿಲ್ಲ. ಈ ಮಧ್ಯಾಹ್ನ ಗೊತ್ತಾಯಿತು. ಅದು ಹೋಗಲಿ. ಕ್ರಿಶ್ಚಿಯನ್ನರು, ಹಿಂದೂಗಳು ಅನ್ನುವ ಭೇದ ನೀವು ನಂಬ್ತೀರಾ? ನನ್ನ ನಂಬಿಕೆ ಹಾಳಾಗಿದೆ. ಅದು ಪೂರ್ತಿ ಹಾಳಾಗಿದೆ. ಧರ್ಮ ಅನ್ನೋದು ಕೆಲವು ಜನರ ಹುಚ್ಚು. ಅದೊಂದು ಬಗೆಯ ಭಂಗಿ ಇದ್ದ ಹಾಗೆ. ಕಾಲೇಜಿನಲ್ಲಿ ಪಾಠ ಹೇಳುವಾಗ ನಾನು ಹೇಳ್ತಿರ್ತೀನಿ, ನನಗೆ ಮಾರ್ಕ್ಸ್ವಾದದಲ್ಲಿ ನಂಬಿಕೆ ಇದೆ. ಬಡವರನ್ನು ವಂಚಿಸಲು ಹಣವಂತರ ಕೈಗೊಂಬೆಗಳು ತಯಾರಿಸಿರುವ ಮಾದಕ, ಅಫೀನು ಧರ್ಮ ಎಂಬುದೇ ಧರ್ಮ. ಬರಿಯ ಸಾಮಾಜಿಕ ಕಾರಣಗಳಿಂದ ನೀವು ಕ್ರೈಸ್ತಮತೆಗೆ ಸೇರುವುದು ಸದ್ಯದ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಬಹುದು. ಆದರೆ ನಾನು ಹೇಳ್ತೀನಿ, ಮುಂದೆ ಎಂದು ನೀವು ಚರ್ಚಿನಲ್ಲಾಗಲಿ ಧರ್ಮದಲ್ಲಾಗಲಿ ನಂಬಿಕೆ ಇಡಬೇಡಿ. ಅದರಿಂದ ದೂರವಿದ್ದು ಜೀವಿಸಿ. ಈ ಚರ್ಚು, ಈ ದೇವಸ್ಥಾನಗಳಲ್ಲಿ ತುಂಬಿರುವುದು ಬರೀ ಹೊಸತು. ನಿಮ್ಮ ಮಾತನ್ನೇ ಕೇಳಬೇಕು ಅಂತ ರಾಚಮ್ಮ ನಡುವಲ್ಲಿ ಬಾಯಿ ಹಾಕಿದಳು. ರಾಚಿ, ನೀನು ಸುಮ್ಮನಿರು ಅಂತ ನಾನು ಆಗ್ಲೇ ಹೇಳಿದೆ. ಧರ್ಮವೇ ಸುಳ್ಳಿನ ಕಂತೆ ಅಂದ ಮೇಲೆ ನೀವು ಕ್ರೈಸ್ತರಾದರೇನು, ಹಿಂದುವಾಗಿ ಉಳಿದರೇನು, ಎರಡು ಒಂದೇ. ರಾಚಮ್ಮ ಮತ್ತು ಮಾತನಾಡುತ್ತಿದ್ದಳು. ಅವಳನ್ನು ತಡೆದು ದೇವಪ್ರಸಾದರು ನನಗೆ, ನೀವೀಗ ರೂಮಿಗೆ ಹೋಗಿ, ಲಿಲ್ಲಿನ ಮದುವೆಯಾಗೋರಂತೆ ಎಂದು ಸಮಾಧಾನ ಪಡಿಸಿದಳು. ರಾಚಮ್ಮ ಬಾಯಿ ಹಾಕಿ, ಯಾವ ಮತದ ಗಡಿಬಿಡಿಯೂ ಇಲ್ಲದೆ ಇರಬಹುದಾದರೆ ಅವರಿಬ್ಬರು ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲಿ. ಲಿಲ್ಲಿ ಹೇಗೂ 20 ವರ್ಷದವಳಾಗಿದ್ದಾಳೆ. ಕಾನೂನು ಪ್ರಕಾರ ಅವಳ ಮದುವೆಗೆ ಯಾವ ಆಕ್ಷೇಪಣೆನೂ ಇರೋಲ್ಲ ಎಂದು ಸಲಹೆ ಇತ್ತಳು. ನೀನು ಹೇಳೋ ಹಾಗೆ ರಿಜಿಸ್ಟರ್ ಮದುವೆನೇ ಮಾಡಿಕೊಂಡ್ರು ಅನ್ನು. ಆಗ ಅವರನ್ನು ಹಿಂದೂಗಳು ಹತ್ರ ಸೇರಿಸೋಲ್ಲ, ಕ್ರೈಸ್ತರು ಹೊರಗೆ ಇಡ್ತಾರೆ. ಇಬ್ಬರಲ್ಲಿ ಯಾರ ಸಹಕಾರವೂ ಇಲ್ಲದೆ ಅವರು ಬದುಕೋದಾದ್ರೂ ಹೇಗೆ? ಯಾವ ಸಮಾಜವೂ ಬೇಡ ಅಂತ ಬದುಕಕ್ಕಾಗಲ್ಲ. ಮುಂದೆ ಅವರ ಮಕ್ಕಳು ಮರಿಗಳ ಪ್ರಶ್ನೆ. ಇದು ಬರೀ ಸಾಮಾಜಿಕ ಪ್ರಶ್ನೆ. ಎಲ್ಲಿವರೆಗೆ ಧರ್ಮವೆಂಬ ಮೂಢನಂಬಿಕೆ ಮತ್ತು ಅಮಲೇರುವ ಹುಚ್ಚು ನಮ್ಮ ಜನಗಳ ಮನಸ್ಸಿನಲ್ಲಿ ಇರುತ್ತದೋ ಅಲ್ಲಿಯವರೆಗೆ ತೋರಿಕೆಯ ಆಟಕ್ಕಾದರೂ ನಾವು ಯಾವುದಾದರೂ ಒಂದು ಪಂಗಡದ ಮುದ್ರೆ ಹಾಕಿಸ್ಕೊಳ್ಳಲೇಬೇಕು. ಅಲ್ಲದೆ ತಂದೆ ತಾಯಿಗಳ ಇಷ್ಟಕ್ಕೆ ವಿರೋಧವಾಗಿ ಬೇರೆ ಮತದ ಹುಡುಗನ ಮದುವೆ ಆದ್ರೆ ನಮ್ಮಪ್ಪ ಮಗಳಿಗಾಗಲಿ ಅಳಿಯನಿಗಾಗಲಿ ಒಂದು ಕಿಲುಬು ಕಾಸು ಬಿಚ್ಚೋಲ್ಲ. ಅವರ ಮನಸ್ಸಿಗೆ ಒಪ್ಪೋ ಹಾಗೆ ನಡೆದ್ರೆ ಸಾಕು. ಬೇಕಾದ ಸಹಾಯ ಮಾಡ್ತಾರೆ. ಎಲ್ಲವೂ ಕೃತಕ, ನಟನೆ, ನಾಟಕ. ನೀವು ಹೇಳೋ ಹಾಗೆ ದುಡ್ಡೇ ಸರ್ವಸ್ವವೇನು? ಅಲ್ಲದಿದ್ದರೂ ತಾನಾಗಿಯೇ ಬರುವ ಅನುಕೂಲನ ಅನವಶ್ಯಕವಾಗಿ ಯಾರು ಬಿಡೋಲ್ಲ. ಧರ್ಮ ಅನ್ನುವ ಆದರ್ಶವೇ ಅರ್ಥವಿಲ್ಲದ ಬಣ್ಣದ ಕಲ್ಪನೆಯಾಗಿರುವಾಗ ಅದನ್ನು ಹಿಡಿದು ಹೊರಡೋದಕ್ಕಿಂತ ತಾನಾಗಿ ಬರುವ ಅನುಕೂಲವೇ ಉತ್ತಮ. ಹಣ ಸಂಪಾದನೆಯ ಕಷ್ಟ ನಿನ್ನ ಅನುಭವಕ್ಕೆ ಬಂದಿಲ್ಲ. ಆದ್ದರಿಂದಲೇ ಆದರ್ಶದ ಮಾತನಾಡ್ತೀಯ. ಸತ್ಯ, ಇವಳ ಕೈಯಲ್ಲಿ ಡಿಪೇಟ್ ಮಾಡ್ತಾ ಕೂತ್ರೆ ಪ್ರಯೋಜನವಿಲ್ಲ. ನೀವು ಸುಮ್ಮನೆ ರೂಮಿಗೆ ಹೋಗಿ. ನಾನು ಕೊಠಡಿಗೆ ಬಂದೆ. ದೇವಪ್ರಸಾದರು ಹೇಳಿದ ಮಾತು ತಲೆಯಲ್ಲಿ ಗುನುಗುತ್ತಿತ್ತು. ಧರ್ಮವೆಂಬುದು ಮಾದಕ, ಅಫೀಮು, ಹುಚ್ಚು, ಕಪಟ. ಮಾರ್ಕ್ಸ್ವಾದವು ಧರ್ಮದ ಬಗ್ಗೆ ತಿಳಿದಿರುವ ಭಾವನೆಯನ್ನು ನಾನು ಆಳವಾಗಿ ಅಭ್ಯಸಿಸಿರಲಿಲ್ಲ. ಆದರೆ ಆ ಬಗ್ಗೆ ಕೆಲವು ಲೇಖನಗಳನ್ನು ಓದಿದ್ದೆ. ದೇವಪ್ರಸಾದರ ಪೂರ್ಣ ಸ್ವರೂಪ ನನಗೆ ತಿಳಿದಿರಲಿಲ್ಲ. ಹಿಂದೂ ಧರ್ಮದ ಮಹತ್ವವನ್ನು ಎತ್ತಿ ಹಿಡಿದು ನಾನು ಆವೇಶಪೂರ್ಣವಾಗಿ ರಾಚಮ್ಮ, ಲಿಲ್ಲಿಯರ ಸಂಗಡ ಚರ್ಚಿಸುತ್ತಿದ್ದಾಗ ಎಷ್ಟೋ ದಿನಗಳು ದೇವಪ್ರಸಾದರು ಮನೆಯ ಒಳಗಿನ ಕೊಠಡಿಯಲ್ಲಿದ್ದು ಕೇಳುತ್ತಿದ್ದರು. ಆದರೆ ಒಂದು ದಿನವೂ ಚರ್ಚೆಯಲ್ಲಿ ಭಾಗವಹಿಸಿರಲಿಲ್ಲ. ಧರ್ಮದ ವಿಷಯದಲ್ಲಿ ಅವರಿಗೆ ಹೆಚ್ಚು ಶ್ರದ್ಧೆ ಇರಲಿಲ್ಲವೆಂಬುದು ಮಾತ್ರ ನನಗೆ ತಿಳಿದಿತ್ತು. ಆದರೆ ಈ ಪ್ರಮಾಣದ ತಿರಸ್ಕಾರ ತುಂಬಿದೆ ಎಂದು ನಾನು ಭಾವಿಸಿರಲಿಲ್ಲ. ಅವರ ಮಾತು ನನಗೆ ಹೊಸದೊಂದು ದೃಷ್ಟಿಕೋನ ತಂದುಕೊಟ್ಟಿತ್ತು. ನನ್ನ ಕಷ್ಟ ಸುಖ ನೋಡದ ಯಾವ ಧರ್ಮದಿಂದ ನನಗೆ ಆಗಬೇಕಾದದ್ದು ಏನು? ಲಿಲ್ಲಿ ನನ್ನ ಹೆಂಡತಿಯಾಗುವುದು ಖಂಡಿತವಾಯಿತು. ನಾನು ಸಂಸಾರಿ ಆಗುವನಿದ್ದೆ. ಅಸ್ಪಷ್ಟತೆಯಲ್ಲಿ ಅಡಗಿದ್ದ ಭವಿಷ್ಯವು ಸ್ಪಷ್ಟ ರೂಪ ತಾಳಿ ಗೋಚರಿಸಲು ಆರಂಭಿಸಿತು. ಸಂಸಾರಿ ಆಗುವ ನನಗೆ ಒಂದು ಮನೆ ಬೇಕು, ಒಂದು ಕೆಲಸ ಬೇಕು. ಇನ್ನು ಸುಮ್ಮನೆ ಕೂತರೆ ಆಗುವುದಿಲ್ಲ. ಯಾವುದಾದರೂ ಕೆಲಸಗಳಿಗೆ ಅರ್ಜಿ ಹಾಕಿಕೊಳ್ಳಬೇಕು. ಕೆಲಸದ ಕರೆ ನೋಡಲು ದಿನವೂ ಪತ್ರಿಕೆಗಳನ್ನು ನೋಡುತ್ತಿದ್ದೆ. ಮರುದಿನ ಮುಂಜಾನೆ ಹಾಸಿಗೆಯಿಂದ ಏಳುವ ವೇಳೆಗೆ ಮನಸ್ಸು ಸಂಭ್ರಮದಿಂದ ಉಬ್ಬಿ ಹೋಗಿತ್ತು. ಈ ದಿನವೂ ಬೆಳಗಿನ 8 ಗಂಟೆಯ ವೇಳೆಗೆ ಲಿಲ್ಲಿ ಬರುತ್ತಾಳೆ. ಜೊತೆಯಲ್ಲಿ ಯಾವುದಾದರೂ ಒಳ್ಳೆಯ ಹೋಟೆಲಿಗೆ ಹೋಗಿ ತಿಂಡಿ ತಿನ್ನಬೇಕೆಂದು ಯೋಚಿಸಿದೆ. ಬೇಗ ಸ್ನಾನ ಮುಗಿಸಿ ಸಿದ್ಧನಾದೆ. 8 ಗಂಟೆಯಾದರೂ ಲಿಲ್ಲಿ ಬರಲಿಲ್ಲ. ಗಂಟೆ 10 ಆದರೂ ಅವಳ ಮುಖವೇ ಇಲ್ಲ. ಮಧ್ಯಾಹ್ನವಾಯಿತು. ತೀರ ನಿರಾಶೆಯಾಯಿತು. ಸಂಜೆ ಬರುತ್ತಾಳೆಂದು ನನಗೆ ನಾನೇ ಹೇಳಿಕೊಂಡೆ, ಸಮಾಧಾನ ಮಾಡಿಕೊಂಡೆ. 6 ಗಂಟೆಯಾದರೂ ಅವಳ ನೆರಳು ಇಲ್ಲ. ರಾಚಮ್ಮನ ಮನೆಯಲ್ಲಿ ವಿಚಾರಿಸೋಣವೆಂದು ಅಲ್ಲಿಗೆ ಹೋದೆ. ಮನೆ ನಿಶ್ಶಬ್ದವಾಗಿತ್ತು. ರಾಚಮ್ಮ ನಿನ್ನೆಯ ದಿನಕ್ಕಿಂತಲೂ ಹೆಚ್ಚು ಗಂಭೀರವಾಗಿದ್ದಳು. ಮುಖದ ಮೇಲೆ ದುಗುಡ ಮಡುಗಟ್ಟಿತ್ತು. ನಾನು ಕುಳಿತುಕೊಳ್ಳುತ್ತಾ, ನನ್ನ ಮೇಲಿನ ಅಸಮಾಧಾನ ಇನ್ನೂ ಹೋಗಿಲ್ಲವೇ ರಾಚಮ್ಮ ಎಂದು ಕೇಳಿದೆ. ನಿನ್ಮೇಲೆ ನಾನ್ಯಾಕೆ ಅಸಮಾಧಾನ ಪಟ್ಟಿಕೊಳ್ಳಲಿ ಹೇಳು? ಎಲ್ಲ ಅದೃಷ್ಟ. ನಾನು ಸುಮ್ಮನಾದೆ. ರಾಚಮ್ಮ ತಿಳಿಸಿದಳು. ನಿನ್ನೆ ರಾತ್ರಿಯೇ ದೇವಪ್ರಸಾದರು ಅವರ ತಂದೆಗೆ ತಿಳಿಸಿದರಂತೆ. ಯಾಕಶ್ಚಿತ್ ಒಬ್ಬ ಬಡವನಿಗೆ ನನ್ನ ಮಗಳನ್ನು ಏನು ಮಾಡಿದರೂ ಕೊಡುವುದಿಲ್ಲ ಎಂದು ಅವರು ಗುಡುಗಾಡಿದರಂತೆ. ನಿನ್ನ ಹೆಂಡತಿಯೇ ಮಧ್ಯದಲ್ಲಿ ನಿಂತು ಹೀಗೆ ಮಾಡಿದ್ದಾಳೆ ಎಂದು ಮಗನೊಳಗೆ ರೇಗಿದರಂತೆ. ಲಿಲ್ಲಿ ಮನೆಯಿಂದ ಹೊರಗೆ ಹೋಗದಂತೆ ಒಂದು ರೂಮಿನಲ್ಲಿ ಕೂಡಿ ಹಾಕಿದ್ದಾರೆ.
ಮನೆಯಲ್ಲಿ ಸರ್ಪ ಕಾವಲು. ಲಿಲ್ಲಿ ಅನ್ನ ನೀರು ಬಿಟ್ಟು ಕೂತಿದ್ದಾಳೆ. ನನ್ನ ಮಗಳ ಮನಸ್ಸು ಕೆಡಿಸಿರುವ ಆ ಪೋಲಿ ಅವನಿಗೆ ತಕ್ಕದ್ದು ಮಾಡ್ತೀನಿ ಅಂತ ಅವ್ರ ತಂದೆ ಹೇಳಿದರಂತೆ. ಕೋಪದ ಬರದಲ್ಲಿ ನಿನ್ನ ರೂಮಿಗೆ ನುಗ್ಗಿ ಏನಾದರೂ ಮಾಡಿಯಾರು. ಅವರ ಸ್ವಭಾವ ನಿನಗೆ ಗೊತ್ತಿಲ್ಲ, ನೀನು ಜೋಪಾನವಾಗಿರು ಎಂದು ರಾಚಮ್ಮ ಎಚ್ಚರ ಹೇಳಿದಳು. ಅರಳುತ್ತಿದ್ದ ನನ್ನ ಮನಸ್ಸು ಮತ್ತೆ ಮುರುಟಿಕೊಂಡಿತು. ದೇವಪ್ರಸಾದರು ಹೇಳುವಂತೆ ಜಗತ್ತಿನಲ್ಲಿರುವುದು ಮತವಲ್ಲ, ಹಣದಿಂದ ಆದ ವರ್ಗ ಅನ್ನಿಸಿತು. ಆದರೆ ಅಂತಿಮವಾಗಿ ಲಿಲ್ಲಿ ನನ್ನವಳೇ ಆಗುತ್ತಾಳೆ ಎಂಬ ವಿಶ್ವಾಸ ನನ್ನಲ್ಲಿ ಮೂಡಿತು. ಅಲ್ಲಿಂದ ಎದ್ದು ಕೊಠಡಿಗೆ ಬಂದೆ. ಉತ್ಸಾಹ ತಗ್ಗಿದ್ದರೂ ನಂಬಿಕೆ ಕುಗ್ಗಿರಲಿಲ್ಲ. ಲಿಲ್ಲಿ ಅನ್ನ ನೀರು ಬಿಟ್ಟಿರುವುದನ್ನು ನೆನೆದಷ್ಟು ಅಂತಿಮ ಜಯದಲ್ಲಿ ಭರವಸೆ ಹೆಚ್ಚುತ್ತಿತ್ತು. ಅಕಸ್ಮಾತ್ ಲಿಲ್ಲಿಯ ತಂದೆ ನನ್ನ ಕೊಠಡಿಗೆ ಬಂದು ಕೋಪದ ಮಾತುಗಳನ್ನು ಆಡಿದರೂ ಅದನ್ನು ಸಹಿಸುವ ಮಾನಸಿಕ ಸಿದ್ಧತೆಯು ನನ್ನಲ್ಲಿ ಉಂಟಾಗುತ್ತಿತ್ತು. ಲಿಲ್ಲಿ ಉಪವಾಸ ಮಾಡುತ್ತಿರುವುದನ್ನು ತಿಳಿದು ನನಗೂ ಊಟ ಸೇರುತ್ತಿರಲಿಲ್ಲ. ಆದರೂ ನಾನು ಸಂತೋಷವಾಗಿಯೇ ಇದ್ದೆ. 8 ದಿನ ಕಳೆಯಿತು. ಒಂದು ಸಂಜೆ 5 ಗಂಟೆಯಾಗಿತ್ತು. ಪತ್ರಿಕೆಯಲ್ಲಿ ಬಂದಿದ್ದ ಯಾವುದೋ ಕೆಲಸಕ್ಕೆ ಅರ್ಜಿ ಬರೆಯುತ್ತಾ ಕೂತಿದ್ದೆ. ಬಾಗಿಲು ತೆರೆದುಕೊಂಡು ದೇವಪ್ರಸಾದರು ಒಳಗೆ ಬಂದರು. ಅವರ ಹಿಂದೆಯೇ ತಂದೆ ಜಾನ್ ತಮ್ಮಯ್ಯನವರನ್ನು ನಾನು ಅನೇಕ ಸಲ ನೋಡಿದ್ದೆ. ಅವರಿಗೆ ನನ್ನ ಪರಿಚಯವಿರಲಿಲ್ಲ. ಮಾಟವಾದ ಎತ್ತರದ ಸಾದಾ ಗಪ್ಪು ಬಣ್ಣದ ಆಳು, ಸುಮಾರು 50ಕ್ಕೆ ಮೀರಿದ ವಯಸ್ಸು, ಕಣ್ಣಿಗೆ ಕನ್ನಡಕ, ಸ್ವಲ್ಪ ಮುಂದೆ ಬಂದ ಹೊಟ್ಟೆಯ ಮೇಲೆ ಕೂರುವಂತೆ ಹಿಂದಿನ ಕಾಲದ ಅಗಲದ ಶರಾಯಿ ಹಾಕಿದ ಕರಿಯ ಕೋಟು ತೊಟ್ಟಿದ್ದರು, ಬೊಕ್ಕ ತಲೆ. ಆಡುವ ಮಾತು, ಕೋಪದ ಮಾತುಗಳನ್ನು ಸಹಿಸಿ ತಕ್ಕ ಉತ್ತರ ಕೊಡಲು ನಾನು ಮತ್ತೊಮ್ಮೆ ಮನಸ್ಸಿನಲ್ಲಿ ಸಿದ್ಧ ಮಾಡಿಕೊಂಡೆ. ದೇವಪ್ರಸಾದರು ಒಳಗೆ ಬರುತ್ತಲೇ ತಂದೆಯ ಪರಿಚಯ ಮಾಡಿಕೊಟ್ಟರು. ಸೌಜನ್ಯಕ್ಕಾಗಿ ಮೇಲೆ ಎದ್ದು ನಾನು ತಮ್ಮಯ್ಯನವರಿಗೆ ಕುರ್ಚಿ ತೋರಿದೆ. ದೇವಪ್ರಸಾದರು ನನ್ನೊಡನೆ ಮಂಚದ ಮೇಲೆ ಕುಳಿತುಕೊಂಡರು. 2 ನಿಮಿಷ ಯಾರೂ ಮಾತನಾಡಲಿಲ್ಲ. ತಮ್ಮಯ್ಯನವರೇ ಕೇಳಿದರು, ಈ ವರ್ಷ ಫಸ್ಟ್ ಕ್ಲಾಸ್ನಲ್ಲಿ ನಿಮ್ಮ BA ಆಯ್ತಲ್ವೇ? ಅವರು ಕೇಳಿದ ರೀತಿಯಲ್ಲಿ ವಿರಸಕ್ಕೆ ಆಹ್ವಾನ ನೀಡುವ ಧ್ವನಿ ಇರಲಿಲ್ಲ. ಗೌರವ, ವಿನಯಗಳಿದ್ದವು. ನನಗೆ ಆಶ್ಚರ್ಯವಾಯಿತು. ಅಷ್ಟೇ ವಿನಯದಿಂದ ನಾನು ಉತ್ತರವಿತ್ತೆ. ಮುಂದೆ ಮಾತನಾಡಲು ತಿಳಿಯದ ಮುದುಕರು ಸುಮ್ಮನಾಗಿರಬಹುದು. ದೇವಪ್ರಸಾದರು ತಂದೆಯ ಕಡೆಗೆ ತಿರುಗಿ, ಬರೀ ಫಸ್ಟ್ ಕ್ಲಾಸ್ನಲ್ಲಿ ಮಾಡಿರೋದು ಮಾತ್ರವಲ್ಲ, ಬಹಳ ಬುದ್ಧಿವಂತರು, ತುಂಬಾ ಒಳ್ಳೆ ಗುಣ. ಚಿಕ್ಕ ವಯಸ್ಸಿನಿಂದ ನಮ್ಮ ರಾಚಿಗೆ ಸ್ನೇಹಿತರು. 4 ವರ್ಷದಿಂದ ನನಗೂ ಸ್ನೇಹಿತರು. ಇಲ್ಲದಿದ್ದರೆ ನಮ್ಮಲ್ಲಿ ಇವರನ್ನು ಮದುವೆ ಮಾಡಿಕೊಳ್ಳೋಕೆ ನಾನು ಒಪ್ತಿರ್ಲಿಲ್ಲ ಎಂದು ನನ್ನ ಕಡೆಗೆ ತಿರುಗಿದರು. ಏನು ಮಿಸ್ಟರ್ ಸತ್ಯ, ನನ್ನ ತಂಗಿನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮ ತಂದೆಯವರು ಅಪೇಕ್ಷೆ ಪಟ್ಟು ಬಂದಿದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿ ಒಪ್ಪಬೇಕು. ನೀವು ನಮಗೆ ಸಂಬಂಧಿಕರಾಗೋದು ಅಂದ್ರೆ ನಮಗೆಲ್ಲ ತುಂಬಾ ಸಂತೋಷ. ಇಲ್ಲ ಅಂದ್ರೆ ಒಪ್ಪಬೇಕು. ಏನಂತೀರಾ? ಮಗನ ಮಾತಿಗೆ ತಂದೆಯ ಸಮ್ಮತಿಯಿಂದ ತಲೆ ಹಾಕುತ್ತಿದ್ದರು. ಸಂದರ್ಭವು ನನಗೆ ಅರ್ಥವಾಗಲಿಲ್ಲ. ಈ ಮಾತುಗಳ ಪ್ರಕರಣ ನಡೆಯಿತೆಂದು ನಾನು ನಿರೀಕ್ಷಿಸಿದ್ದೆ. ಈಗ ಅತ್ಯಂತ ಸೌಹಾರ್ದವಾಗಿ ನನಗೆ ಬಹಳ ಗೌರವ ಕೊಟ್ಟು ಅವರ ಮನೆಯ ಕನ್ಯೆ ಕೊಡಲು ತಂದೆ ಮಕ್ಕಳಿಬ್ಬರು ಬಂದಿದ್ದಾರೆ. ಔಪಚಾರಿಕವಾಗಿ ಆದರೂ ಅವರಿಗೆ ಏನು ಹೇಳಬೇಕೆಂದು ನನಗೆ ತೋರಲಿಲ್ಲ. ದೇವಪ್ರಸಾದರು ನನಗೆ, ಹೇಳಿ ಸತ್ಯ, ಬಟ್ಟೆ ಹಾಕೊಳ್ಳಿ, ಮನೆಗೆ ಹೋಗಿ ಬರೋಣ ಎಂದರು. ತಮ್ಮಯ್ಯನವರು ಇದ್ದದ್ದು ಒಂದು ಸಣ್ಣ ಮನೆಯಲ್ಲಿ. ದೇವಪ್ರಸಾದರ ಮನೆಯಲ್ಲಿ ಇದ್ದಂತೆ ಸುಸಜ್ಜಿತವಾದ ಕುರ್ಚಿ, ಮೇಜು, ರೇಡಿಯೋಗಳಿರಲಿಲ್ಲ. ಒಂದು ಅಂಗಳ, ಹೊರಗಿನ ಅಂಗಳಕ್ಕೆ ಸೇರಿದಂತೆ 2 ಕೊಠಡಿಗಳು, ಹಿಂಭಾಗಕ್ಕೆ ಅಡುಗೆ ಮನೆ, ಹಿತ್ತಲು ಇದ್ದವು. ಮನೆಯ ಯಜಮಾನರಿಗೆ ಅವರ ಧರ್ಮದಲ್ಲಿ ಇದ್ದ ಉತ್ಕಟ ಶ್ರದ್ಧೆಯು ಆ ಮನೆಯನ್ನು ನೋಡಿದರೆ ತಿಳಿಯುತ್ತಿತ್ತು. ಒಳಗೆ ಪ್ರವೇಶಿಸಿದೊಡನೆ ಗೋಡೆಗೆ ತಗಲು ಹಾಕಿದ್ದ ಕನ್ನಡಿಯ ಮೇಲ್ಭಾಗದಲ್ಲಿ ಸುಮಾರು 1 ಅಡಿ ಉದ್ದದ ಮರದ ಶಿಲುಬೆ ಇತ್ತು. ಅದರ ಪಕ್ಕದಲ್ಲಿ ಶಿಲುಬೆಗೆ ಹಾಕಿದ ದೊಡ್ಡ ಪ್ರಮಾಣದ ಕ್ರಿಸ್ತನ ಪಟ. ಶಿಲುಬೆಯ ಮತ್ತೊಂದು ಮಗ್ಗಲಿಗೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವ ಯೇಸು ಹೋಗುತ್ತಿರುವ ಮತ್ತು ಆತನ ವಿರೋಧಿಗಳು ಅವನ ಹಿಂದೆ ಬರುತ್ತಿರುವ ಚಿತ್ರ. ಮತ್ತೊಂದೆಡೆ ತಾಯಿ ಮೇರಿ ಮತ್ತು ಬಾಲಕ್ರಿಸ್ತ. ಮನೆಯ ಗೋಡೆಗಳ ಪೂರ್ತಿ ಚಿತ್ರಗಳಲ್ಲಿಯೇ ಕ್ರಿಸ್ತ ಪುರಾಣವನ್ನು ಬರೆದಂತಿತ್ತು. ತಮ್ಮಯ್ಯನವರು ಅಂಗಳದ ಬಲಭಾಗದ ಕೊಠಡಿಗೆ ನಮ್ಮನ್ನು ಕರೆದೊಯ್ದು ಕೂರಿಸಿದರು. ಕೊಠಡಿಯಲ್ಲಿ 4 ಕಬ್ಬಿಣದ ಕುರ್ಚಿಗಳಿದ್ದವು. ನಡುವೆ ಒಂದು ಸ್ಟೂಲು. ಒಳಗಿನಿಂದ ಟ್ರೇ ಇಟ್ಟುಕೊಂಡು ಲಿಲ್ಲಿ ಬಿಸ್ಕತ್ತು, ಹಣ್ಣು, ಕಾಫಿ ತಂದಳು. ಅವಳು ನಮ್ಮ ಸಂಗಡ ಕುಳಿತು ಕಾಫಿ ತೆಗೆದುಕೊಂಡಳು. ಔಪಚಾರಿಕವಾದ ಸಂಭಾಷಣೆಯನ್ನು ಬಿಟ್ಟರೆ ಯಾವ ಮಾತು ನಡೆಯಲಿಲ್ಲ. ವಾತಾವರಣವು ಅತ್ಯಂತ ಸೌಹಾರ್ದಯುತವಾಗಿತ್ತು. ಅರ್ಧ ಗಂಟೆ ಮಾತನಾಡುತ್ತಿದ್ದು ನಾನು ದೇವಪ್ರಸಾದರೊಂದನೆ ಹೊರಟೆ. ತಮ್ಮಯ್ಯನವರು ಕೈ ಮುಗಿದರು. ಒಬ್ಬ ಹೆಂಗಸು, ಲಿಲ್ಲಿಯ ತಾಯಿ ಇರಬೇಕು, ಅವಳ ಬಾಗಿಲಲ್ಲಿ ನಿಂತು ನನ್ನನ್ನು ನೋಡುತ್ತಿದ್ದರು. 50 ಅಡಿ ದೂರದಿಂದ ನೋಡಿದರೂ ಕಾಣುವಂತೆ ಅವರು ಹಣೆಯ ಮೇಲೆ ಹೊಯ್ಸಿಕೊಂಡಿದ್ದ ಶಿಲುಬೆಯ ಗುರುತಿತ್ತು. ಒಂದು ಸಾಮಾನ್ಯ ಸೀರೆ ಉಟ್ಟಿದ್ದರು. ನಾನು ಕೊಠಡಿಗೆ ಬಂದಾಗ ರಾತ್ರಿ 7 ಗಂಟೆಯಾಗಿತ್ತು. ನಾನು ಬಂದ ಅರ್ಧ ಗಂಟೆಯಲ್ಲಿ ಲಿಲ್ಲಿ ಬಂದಳು. ಅವಳು ತೃಪ್ತಿ, ಸಂತೋಷಗಳಿಂದ ಉಬ್ಬಿ ಹೋಗಿದ್ದಳು. ಸಂಭ್ರಮದಿಂದ ಅವಳ ಕೈ ಹಿಡಿದು ಕೇಳಿದೆ, ಜೀವ ಹೋದರೂ ನನ್ನ ಮಗಳನ್ನ ಆ ಬಡವನಿಗೆ ಕೊಡೋಲ್ಲ ಅಂತ ನಿಮ್ಮ ತಂದೆ ಹಠ ಹಿಡಿದಿದ್ರಂತೆ? ಮನೆ ಬಿಟ್ಟು ಹೊರಗೆ ಹೋಗದ ಹಾಗೆ ನಿನ್ನನ್ನು ರೂಮಿಗೆ ಕೂಡಿ ಬೀಗ ಹಾಕಿದ್ದರಂತೆ? ಇದ್ದಕ್ಕಿದ್ದ ಹಾಗೆಯೇ ಇದೇನು? ಯಾಕೆ ಹೀಗೆ? ಅಳಿಯ ಆಗುವವರಿಗೆ ಗೌರವ ಕೊಡಬೇಡವೆ? ನಿಮ್ಮನ್ನು ಕಂಡರೆ ಗೌರವವಲ್ಲ, ಭಯವೂ ಇದೆ ನಮ್ಮ ತಂದೆಗೆ. ಅದೇನು? ನನಗೆ ಗೊತ್ತಿಲ್ಲ. ಎಲ್ಲ ನಮ್ಮಣ್ಣನ ಕೆಲಸ. ಅಪ್ಪಾಜಿ ಇಲ್ಲದೆ ಇದ್ದಾಗ ಒಂದಿನ ಮನೆಗೆ ಬಂದು ಅಣ್ಣ ಮಮ್ಮಿಗೆ ಸಮಾಧಾನ ಹೇಳಿದ. ಕಿಟಕಿಯಿಂದ ಬಂದು ನನಗೂ ಧೈರ್ಯ ಹೇಳಿದ. ಆಮೇಲೆ ಏನು ಮಾಡಿದನೋ ಗೊತ್ತಿಲ್ಲ. ಒಂದೇ ದಿನದಲ್ಲಿ ಅಪ್ಪಾಜಿ ಪೂರ್ಣ ಬದಲಾಯಿಸಿ ಬಿಟ್ಟರು. ನನಗೆ ಜೈಲಿನಿಂದ ಬಿಡುಗಡೆಯಾಯಿತು. ಅಷ್ಟು ದಿನದಿಂದ ನಾನು ಊಟ ತಿಂಡಿ ಮಾಡದೆ ಇದ್ದುದಕ್ಕಾಗಿ ನನಗೆ ತುಂಬಾ ಸಮಾಧಾನ ಹೇಳಿದರು. ನಿಮ್ಮ ವಿಷಯದಲ್ಲಂತೂ ಅವರಿಗೆ ಬಾಯಿಯಿಂದ ಹೇಳಲಾರದಷ್ಟು ಅಭಿಮಾನ ಹುಟ್ಟಿದೆ. ನನಗೆ ಇರುವ ಒಬ್ಬಳೇ ಮಗಳ ಮದುವೆಯನ್ನು
ತುಂಬಾ ಜೋರಾಗಿಯೇ ಮಾಡಬೇಕು ಅಂತ ಅಣ್ಣನಲ್ಲಿ ಹೇಳುತ್ತಿದ್ದರು. ನಿಮ್ಮಣ್ಣ ಯಾವ ತಂತ್ರ ಮಾಡಿರಬಹುದು? ನಾನು ಅವನನ್ನೇ ಕೇಳಿದೆ. ನಿನಗೆ ಬೇಕಾದ ಗಂಡ ಸಿಕ್ಕಿರುವಾಗ ಸಂತೋಷವಾಗಿ ಅವರ ಜೊತೆ ಗಿನಿಮಾ ನೋಡಿಕೊಂಡು ಇರೋದು ಬಿಟ್ಟು ಅದೆಲ್ಲ ನಿನಗೆ ಯಾಕೆ ಅಂತ ಹೇಳಿದ. ಮಹಾಭಾರತದ ಕೃಷ್ಣ ನಮ್ಮಣ್ಣ ಅಂದ್ರೆ ಎಂದು ನಕ್ಕಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.